ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಸೋದರರೇ ಹಾಗೂ ಸೋದರಿಯರೇ, ಮೊಟ್ಟ ಮೊದಲನೇದಾಗಿ ಈ ಒಂದು ಅವಕಾಶವನ್ನ ನೀಡಿದಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇಂದಿನ ಒಂದು ವಿಷಯ ಗುರು ಶಿಷ್ಯ ದೀಕ್ಷೆ ಮೋಕ್ಷ. ಈ 4 ಪದಗಳನ್ನ ನಾವಿಲ್ಲಿ ನೋಡಬಹುದು. 4 ಪದಗಳನ್ನ ನಾವು 2 ಭಾಗವನ್ನಾಗಿ ಮಾಡಿದ್ರೆ ಗುರು ಶಿಷ್ಯ ದೀಕ್ಷೆ ಅನ್ನುವಂಥದ್ದು ಒಂದು ಭಾಗಕ್ಕೆ ಬಂದ್ರೆ ಮೋಕ್ಷ ಅನ್ನುವಂಥದ್ದು ಇನ್ನೊಂದು ಭಾಗ. ಹೀಗೆ ನಾವು 2 ಭಾಗ ಮಾಡಬಹುದು. ಅಥವಾ ಈ ಉಪನ್ಯಾಸದ ಶೀರ್ಷಿಕೆಯನ್ನೇ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ, ನಮ್ಮ ಆಯ್ಕೆ ದೀಕ್ಷೆಯೋ ಅಥವಾ ಮೋಕ್ಷವೋ ಅನ್ನುವಂತಹ ಈ ಅರ್ಥದಲ್ಲೂ ನಾವು ಈ ಒಂದು ಶೀರ್ಷಿಕೆಯನ್ನ ಕೊಡಬಹುದು. ಇಂದಿನ ಈ ನನ್ನ ಉಪನ್ಯಾಸಕ್ಕೆ ವಸ್ತು ವಿಷಯ ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂತಹ ವಾಸುದೇವಯ್ಯನವರು ಬರೆದಿರ್ತಕ್ಕಂತಹ ನಿವೃತ್ತಿ ಮಾರ್ಗ ಅನ್ನುವಂತಹ ಪುಸ್ತಕದ ಒಂದು ಭಾಗವನ್ನ ನಾನು ಇಂದಿನ ನನ್ನ ಉಪನ್ಯಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಥಿಯೋಸಫಿ ಸಾಹಿತ್ಯ ನಮಗೆ ಒಂದು ಮಹತ್ತರವಾದಂತಹ ಒಂದು ಭರವಸೆಯನ್ನ ನೀಡ್ತಾ ಇದೆ. ಆ ಭರವಸೆಯ ಬಗ್ಗೆ ನಮಗೆ ದೃಢವಾಗಿರ್ತಕ್ಕಂತಹ ಒಂದು ನಂಬಿಕೆ, ಶ್ರದ್ಧಾಯುತವಾಗಿರ್ತಕ್ಕಂತಹ ನಂಬಿಕೆ ನಮ್ಗೇನಾದ್ರೂ ಇರೋದಾದ್ರೆ, ಆ ಸಂದರ್ಭದಲ್ಲಿ ನಾವು ನಮ್ಮ ಯಾವ ಪರಿಸ್ಥಿತಿಗೂ ಅಂದ್ರೆ ಅದು ನಮ್ಮ ವೈಯಕ್ತಿಕ ಪರಿಸ್ಥಿತಿ ಆಗಿರಬಹುದು ಅಥವಾ ಅದು ಸಾರ್ವತ್ರಿಕ ಪರಿಸ್ಥಿತಿ ಆಗಿರಬಹುದು. ಯಾಕೆಂದ್ರೆ ಈಗ ನಮ್ಮ ವೈಯಕ್ತಿಕ ಸ್ಥಿತಿಗತಿಗಳೇನು ಅಂತಕ್ಕಂಥದ್ದು ನಮಗೇನೆ ನಮ್ಮ ಒಬ್ಬೊಬ್ಬರಿಗೂ ಗೊತ್ತಿರುತ್ತೆ. ಜೊತೆಗೆ ಇವತ್ತು ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರಪಂಚ ಹೇಗಿದೆ ಅಂದ್ರೆ ಯಾವ ಕ್ಷಣದಲ್ಲಿ ಆದ್ರೂ ಕೂಡ ಇಡೀ ಪ್ರಪಂಚ ಆಸ್ಫೋಟನೆ ಆಗ್ಬಿಡಬಹುದು. ಅಂತಹ ಒಂದು ಪ್ರಕ್ಷುಬ್ಧವಾದಂತಹ ಸನ್ನಿವೇಶವನ್ನ ನಾವೀಗ ನೋಡ್ತಾ ಇದ್ದೇವೆ. ಆದ್ರೆ ಈ ಎಂತಹ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ನಮ್ಗೆ ಆ ಥಿಯೋಸಫಿ ಕೊಟ್ಟಿರ್ತಕ್ಕಂತಹ ಭರವಸೆಯನ್ನ ನಾವು ನಂಬೋದಾದ್ರೆ ನಾವು ಖಂಡಿತ ನಿರಾಶರಾಗಬೇಕಾದಂತಹ ಯಾವ ಸ್ಥಿತಿಯೂ ಇಲ್ಲ. ಅಂತಹ ಯಾವ ಭರವಸೆಯನ್ನ ನಮ್ಗೆ ಥಿಯೋಸಫಿ ಸಾಹಿತ್ಯ ಕೊಟ್ಟಿದೆ ಅಂತ ನಾವು ಸ್ವಲ್ಪ ನೋಡೋದಾದ್ರೆ, ಈ ಮಾನವ ಕೋಟಿ ಅನ್ನುವಂಥದ್ದು ಇದು ಅನಾಥ ಅಲ್ಲ. ಈ ಮಾನವ ಕೋಟಿಯ ಒಂದು ಯೋಗಕ್ಷೇಮವನ್ನ ನೋಡ್ಕೊಳ್ಳೋದಕ್ಕೋಸ್ಕರ, ಇದರ ಆಗು ಹೋಗುಗಳನ್ನ, ಇದರ ಬೆಳವಣಿಗೆಯನ್ನ, ಇದರ ಉನ್ನತಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನ ನಾವೇನ್ ಕರಿತೀವಪ್ಪ ಅಂತ ಹೇಳಿದ್ರೆ ಶ್ವೇತರ್ಷಿ ಸಂಘ ಅಥವಾ ಅಂತರಂಗ ಸರ್ಕಾರ ಅಂತೇಳಿ ನಾವು ಕರಿತೇವೆ. ಆ ಅಂತರಂಗ ಸರ್ಕಾರದಲ್ಲಿ ಅಥವಾ ಶ್ವೇತರ್ಷಿ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಜೀವನ್ಮುಕ್ತ ಮಹರ್ಷಿಗಳು ಅಥವಾ ಇನ್ನೂ ಮುಂದುವರೆದಿರ್ತಕ್ಕಂಥವ್ರು. ಯಾಕೆಂದ್ರೆ ಜೀವನ್ಮುಕ್ತ ಅದ್ರಲ್ಲಿ ಅಂತಸ್ತುಗಳಿದೆ. ಆ ಅಂತಸ್ತಿನಲ್ಲಿ ಆ ಜೀವನ್ಮುಕ್ತಾವಸ್ಥೆಯನ್ನು ದಾಟಿ 6, 7, 8ನೇ ದೀಕ್ಷೆನಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಆ ಅಂತರಂಗ ಸರ್ಕಾರದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ತಮ್ಮ ತಮ್ಮ ಕೆಲಸವನ್ನ, ಕರ್ತವ್ಯವನ್ನ ಅವರು ನಿರ್ವಹಿಸ್ತಾನೆ ಇದ್ದಾರೆ. ಇದು ನಮ್ಗೆ ಥಿಯೋಸಫಿ ಜ್ಞಾನ ನಮ್ಗೆ ಕೊಟ್ಟಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ತಿಳುವಳಿಕೆ. ಅಂತಹ ಒಂದು ವ್ಯವಸ್ಥೆ ಇದೆ ಅಂತ ಆದ್ರೆ ಆ ವ್ಯವಸ್ಥೆ ಖಂಡಿತ ಅದು ಏನೋ ಆಪೋಸಾರ್ಡ್ ಅಂತೀವಲ್ಲ, ಹಾಗೆ ಹೇಗೋ ಹಾಗ ನಡೆಯೋದಕ್ಕೆ ಬಿಡೋದಿಲ್ಲ. ನಮ್ಮ ದೃಷ್ಟಿಗೆ ಇದು ಅನ್ನಿಸ್ಬಹುದು, ಹೇಗೋ ನಡೀತಾ ಇದೆ, ಏನಪ್ಪ ಪ್ರಪಂಚದ ಪರಿಸ್ಥಿತಿ ಅಂತೆಲ್ಲ ಹೇಳ್ಬಹುದು. ಆದ್ರೂ ನಮಗೆ ಈ ಅವ್ಯವಸ್ಥೆ ಅಂತ ಕಾಣೋದ್ರೊಳಗಡೆನೂ ಕೂಡ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ನಮ್ಗೆ ಥಿಯೋಸಫಿ ಸಾಹಿತ್ಯ ಬಹಳ ಕರಾರುವಕ್ಕಾಗಿ ತಿಳಿಸ್ಕೊಡ್ತಾ ಇದೆ. ಜೊತೆಗೆ ಇಂತಹ ಒಂದು ಅವ್ಯವಸ್ಥೆಯ ಮಧ್ಯದಲ್ಲೂ ಕೂಡ ಆ ವ್ಯವಸ್ಥೆ ಮುಂದುವರಿತದೆ, ಸಂಸರಣೆ ಅಂತಕ್ಕಂಥದ್ದು ಮುಂದುವರಿತದೆ. ಅದು ಯಾವಾಗ್ಲೂ ಆಶಾದಾಯಕವಾಗೇ ಇದೆ ಅನ್ನೋದು
ನಮಗೆ ಥಿಯಾಸಫಿ ನೀಡಿರ್ತಕ್ಕಂಥ ಒಂದು ಅಭಯ. ಹಾಗಾಗಿ ಆ ಜ್ಞಾನದ ಬೆಳಕಿನಲ್ಲಿ ನಾವು ನಮ್ಮ ವೈಯಕ್ತಿಕ ಪರಿಸ್ಥಿತಿ ಏನೇ ಇರಬಹುದು ಅಥವಾ ಸಾರ್ವತ್ರಿಕವಾದಂತಹ ಪ್ರಪಂಚದ ಪರಿಸ್ಥಿತಿ ಎಷ್ಟೇ ಉದ್ವಿಗ್ನ, ಎಷ್ಟೇ ವಿಚಿತ್ರವಾಗಿದ್ರೂ ಸಹ ಇದ್ರ ಮಧ್ಯದಲ್ಲೂ ಕೊನೆಯಲ್ಲಿ ಎಲ್ಲವೂ ಕೂಡ ಒಳ್ಳೇದೇ ಆಗುತ್ತೆ. ಯಾವುದೂ ಕೂಡ ವಿನಾಕಾರಣ ನಡೀತಾ ಇಲ್ಲ, ಯಾವುದು ಕಾರಣ ಇಲ್ದೇನೆ ಹೇಗೋ ಹಾಗೆ ನಡೀತಾ ಇಲ್ಲ. ಇದೆಲ್ಲದರ ಮಧ್ಯೆ ಒಂದು ವ್ಯವಸ್ಥೆ ಇದೆ ಅಂತಕ್ಕಂತಹ ಒಂದು ಭರವಸೆಯನ್ನು ನಾವು ಇಟ್ಕೊಂಡ್ರೆ ಬಹಳ ಸಂತೋಷವಾಗಿರಬಹುದು. ಇಂಥ ಪರಿಸ್ಥಿತಿ ಮಧ್ಯದಲ್ಲೂ ನಾವು ನಮ್ಮ ಮನಸ್ಸಿನ ಸಮತೋಲನವನ್ನ ನಾವು ಕಳೆದುಕೊಳ್ಳಬೇಕಾದಂತಹ ಯಾವ ಪರಿಸ್ಥಿತಿಯೂ ಇಲ್ಲ. ನಮ್ಮ ಹಿರಿಯ ಸೋದರ ನಂಜುಂಡ ಶೆಟ್ಟರ್ ಅವಾಗ ಹೇಳ್ತಾ ಇದ್ರು, ನಮ್ಗೆ ಥಿಯಾಸಫಿ ಸಾಹಿತ್ಯ ಸರಿಯಾಗಿ ಅರ್ಥ ಆಗಿಬಿಟ್ರೆ ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲೂ ನಾವು ಕುಣಿದಾಡ್ತಾ ಇರಬಹುದು ಅನ್ನೋರು. ಇನ್ನೊಬ್ಬ ನಮ್ಮ ಹಿರಿಯ ಸಹೋದರರಿದ್ರು, ಕೊಟ್ಟೂರ್ನವರು, ರಾಮಪ್ಪ, ಅರವ ರಾಮಪ್ಪ ಅಂತೇಳಿ. ಅವ್ರು ನಿಜವಾಗ್ಲೂ ಈ ಥಿಯಾಸಫಿಯ ಉಪನ್ಯಾಸಗಳನ್ನ ಮಾಡುವಾಗ ಅಷ್ಟು ಖುಷಿಯಿಂದ ಒಂದ್ ರೀತಿನಲ್ಲಿ ಕುಣಿತಾ ಇದ್ರು ಅಂದ್ರೂ ತಪ್ಪಿಲ್ಲ. ಅಷ್ಟು ಅವರು ಅದರ ಆಳಕ್ಕೆ ಇಳಿದು ಬಿಟ್ಟಿದ್ರು. ಹಾಗೆ ನಮಗೂ ಕೂಡ ಈ ಸಾಹಿತ್ಯ ನಮ್ಗೆ ನಿಜವಾಗ್ಲೂ ಕರಗತ ಆದ್ರೆ, ಇದರ ಆಳಕ್ಕೆ ನಾವು ಇಳಿದ್ರೆ ನಾವು ಕೂಡ ಅಷ್ಟೇ ಸಂತೋಷವಾಗಿರ್ಬೋದು ಇಂಥ ಒಂದು ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಅನ್ನುವಂಥದ್ದು. ಈಗ ಈ ಮಾನವಾತೀತನಾದ ಮೇಲೆ, ಅಂದ್ರೆ ಜೀವನ್ಮುಕ್ತನಾದ ಮೇಲೆ ಏನಾಗ್ತದೆ, ಅವನು ಆ ಜೀವನ್ಮುಕ್ತನ ಪ್ರಜ್ಞೆ ಆ ಈಶ್ವರ ಸಂಕಲ್ಪದ ಜೊತೆನಲ್ಲಿ ಸೇರಿಬಿಡ್ತದೆ. ಅಂದ್ರೆ ಅರ್ಥ, ಆ ಈಶ್ವರನ ಸಂಕಲ್ಪವನ್ನ ಸಂಪೂರ್ಣವಾಗಿ ಅವರು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಹಾಗೆ ಆ ಜೀವನ್ಮುಕ್ತನಾದ ನಂತರ ಆ ಜೀವನ್ಮುಕ್ತನ ಮುಂದೆ 7 ಮಾರ್ಗಗಳು ತೆರೆಯಲ್ಪಡುತ್ತವೆ ಅಂತ ಹೇಳ್ತಾರೆ. ಅವನ ಮುಂದೆ 7 ಮಾರ್ಗಗಳು ಕಾಣುತ್ತೆ. ಆ 7ರಲ್ಲಿ ಅವನು ಯಾರು ಈ ಮಾರ್ಗವನ್ನ, ಅಂದ್ರೆ ಈ ಶ್ವೇತರ್ಷಿ ಸಂಘದ ಒಂದು ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಾರೋ ಅವರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಅವರು ಜೀವನ್ಮುಕ್ತರಾಗಿದ್ರೂ ಸಹ ಈ ಪ್ರಪಂಚದ ಎಲ್ಲ ಕಷ್ಟ ಕೋಟಲೆಗಳಿಂದ ಇದೆಲ್ಲದರಿಂದ ಬಿಡಿಸ್ಕೊಂಡು ಸಂಪೂರ್ಣವಾದ ಕರ್ಮರಾಹಿತ್ಯದ ಒಂದು ಸ್ಥಿತಿಯನ್ನ ಅವರು ಅನುಭವಿಸಿದ್ರೂ ಕೂಡ ಅವ್ರೇನ್ ಮಾಡ್ಬೇಕಾಗ್ತದೆ, ಈ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದಾದ್ರೆ, ಅಂದ್ರೆ ಈ ಅಂತರಂಗ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿಯಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡುವಂತಹ ಮಾರ್ಗವನ್ನ ಅವ್ರು ಆಯ್ಕೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರೇನ್ ಮಾಡ್ಬೇಕಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ, ಅಂದ್ರೆ ಯಾವಾಗ ಅವಶ್ಯಕ ಅಂತ ಇಲ್ಲಿ ಕಂಡು ಬರ್ತದೋ ಅಂತ ಅವಶ್ಯಕವಾದ ಸಂದರ್ಭಗಳಲ್ಲೆಲ್ಲ ಕೂಡ ಅವರು ಪುನಃ ಈ ಸ್ಥೂಲ ಪ್ರಪಂಚಕ್ಕೆ ಅವರು ಜನ್ಮ ತೆಗೆದುಕೊಂಡು ಬರಬೇಕಾಗ್ತದೆ. ಆದ್ರೆ ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ಯಾಕೆಂದ್ರೆ ಇಲ್ಲಿನ ಈ ಕಷ್ಟ ಸುಖ, ಇಲ್ಲಿನ ನೋವು ನಲಿವು, ಇದನ್ನೆಲ್ಲವನ್ನೂ ಕೂಡ ಮೀರಿ ಆ ಒಂದು ನಿರ್ವಾಣದ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರು ಅವರು ಈ ಭೂಲೋಕಕ್ಕೆ ಪುನಃ ಬರಬೇಕು ಅಂತ ಹೇಳಿದ್ರೆ ಇದು ಒಂದು ರೀತಿನಲ್ಲಿ ಒಂದು ಸೆರೆಮನೆ ವಾಸ. ಇದು ಸೆರೆಮನೆ ವಾಸ ಈ ಸ್ಥೂಲ ಲೋಕದ ಜೀವನ ಅಂದ್ರೆ. ಆದ್ರೂ ಕೂಡ ಅವರು ಜನ್ಮ ಎತ್ತಿ ಬರ್ತಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಮಾನವ ಕೋಟಿಯ ಉದ್ಧಾರಕ್ಕೋಸ್ಕರ. ಇವರನ್ನ ಇಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತಬೇಕಲ್ಲ. ಕೇವಲ ನಾವು ಮಾತ್ರ ಆ ನಿರ್ವಾಣದ ಸ್ಥಿತಿನಲ್ಲಿದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಇನ್ನು ಉಳಿದಿರ್ತಕ್ಕಂತಹ ಈ ಮಾನವ ಕೋಟಿಯನ್ನು ಕೂಡ ಮೇಲೆತ್ತಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಅವರು ಪುನಃ ಈ ಪ್ರಪಂಚದಲ್ಲಿ ಅವರು ಜನ್ಮ ತೆಗೆದುಕೊಂಡು ಬರಬೇಕಾಗುತ್ತೆ. ಇನ್ನು ನಮ್ಗೆ ಬಹಳ ಸ್ಪಷ್ಟವಾಗಿ ತಿಳುವಳಿಕೆ ಬಂದಿದೆ. ಒಂದು ಈ ಈಶ್ವರ ಸಂಕಲ್ಪ ಅಂತಕ್ಕಂಥದ್ದೊಂದಿದೆ. ಆ ಒಂದೇನು ಯೋಜನೆ ಅಂತಕ್ಕಂಥದ್ದು ಅಥವಾ ಒಂದು ಸಂಕಲ್ಪ ಅಂತಕ್ಕಂಥದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಅದೇ ಒಂದು ಸಂಸರಣೆ ಅನ್ನುವಂಥದ್ದು, ವಿಕಾಸ ಅಂತಕ್ಕಂಥದ್ದು. ಅದು ದೈವಿ ಯೋಜನೆ, ಗಾಡ್ ಆಸ್ ಎ ಪ್ಲಾನ್. ದಟ್ ಪ್ಲಾನ್ ಈಸ್ ಎವಲ್ಯೂಷನ್ ಅಂತೇಳಿ ನಮಗೆ ಅರ್ಥ ಆಗಿದೆ. ಈಗ ಆ ಮಹಾ ಚೈತನ್ಯ ಯಾವಾಗ ವ್ಯಕ್ತವಾಗಿ ಅದು ಕೆಳಗಡೆಗೆ ಇಳಿದು ಬರುವಾಗ, ಅಂದ್ರೆ ಅವರೋಹಣದಲ್ಲಿ ಏನಾಗ್ತದೆ, ಆ ಚೈತನ್ಯ ಕೆಳಗಡೆಗೆ ಇಳಿದು ಬರ್ತಾ ಬರ್ತಾ ಅದು ಈ ಸೂಕ್ಷ್ಮ ಲೋಕಗಳಲ್ಲಿ, ಅಂದ್ರೆ ಅರೂಪ ಲೋಕದ ಮಟ್ಟದಲ್ಲಿ 1ನೇ ಭೂತವರ್ಗ,
ಆನಂತರ ರೂಪಲೋಕದ ಮಟ್ಟದಲ್ಲಿ 2ನೇ ಭೂತವರ್ಗ, ಕಾಮಲೋಕದ ಮಟ್ಟದಲ್ಲಿ 3ನೇ ಭೂತವರ್ಗ. ಈ ರೀತಿ ಈ 3 ಭೂತವರ್ಗಗಳನ್ನ ಅಂದ್ರೆ ಒಂದೊಂದು ಭೂತವರ್ಗದಲ್ಲಿ ಒಂದೊಂದು ಕಲ್ಪಕಾಲ ವಿಕಾಸ ಹೊಂದಿ ಆನಂತರ ಈ ಸ್ಥೂಲ ಲೋಕಕ್ಕೆ ಅಂದ್ರೆ ಖನಿಜ ರೂಪದಲ್ಲಿ ಇಳಿದು ಪುನಃ ಅದೇನಾಗ್ತದೆ ಮತ್ತೆ ಅವರ ಆರೋಹಣ ಶುರುವಾಗ್ತದೆ. ಇಲ್ಲಿವರೆಗೆ ಅವರೋಹಣ, ಖನಿಜದವರೆಗೆ ಬಂದಿದ್ದು ಅವರೋಹಣ. ಆ ಖನಿಜದ ಒಂದು ಮಧ್ಯಭಾಗವನ್ನ ತಲುಪಿದ ಮೇಲೆ ಇನ್ನೂ ಕೆಳಗಡೆಗೆ ಇಳಿಲಿಕ್ಕೆ ಸಾಧ್ಯವಾಗದೆ ಹೋದಾಗ ಆ ಚೈತನ್ಯ ಮೇಲ್ಮುಖವಾಗಿ ಹೊರಡ್ತು. ಅಂದ್ರೆ ಖನಿಜದಿಂದ ಸಸ್ಯವಾಗಿ, ಸಸ್ಯದಿಂದ ಪ್ರಾಣಿಯಾಗಿ, ಪ್ರಾಣಿಯಿಂದ ಇವತ್ತು ಮಾನವ ಹಂತಕ್ಕೆ ಬಂದಿದೆ. ಈ ಒಂದೊಂದು ಜೀವವರ್ಗದಲ್ಲೂ ಕೂಡ ಅಂದ್ರೆ ಭೂತವರ್ಗಗಳು ಮತ್ತೆ ಖನಿಜ ವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗ, ಈ ಎಲ್ಲ ಜೀವವರ್ಗಗಳಲ್ಲೂ ಕೂಡ ಆ ಚೈತನ್ಯ ಹಂತ ಹಂತವಾಗಿ ಅಂದ್ರೆ ಒಂದೊಂದು ಕಲ್ಪಕಾಲ ವಿಕಾಸ ಹೊಂದಿ ಈ ಮಾನವ ವರ್ಗವನ್ನ ತಲುಪಿದೆ. ಈ ಮಾನವ ವರ್ಗದ ವಿಕಾಸಕ್ಕೂ ಕೂಡ ಒಂದು ಕಲ್ಪಕಾಲ ನಮ್ಗೆ ಅವಕಾಶ ಇದೆ. ಒಂದು ಕಲ್ಪ ಅಂದ್ರೆ 432 ಕೋಟಿ ವರ್ಷ. ಯಾವುದೇ ಮನುಷ್ಯ ನಾನು ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಹೇಳಿದ್ರೂ ಕೂಡ ಆ ಈಶ್ವರ ಸಂಕಲ್ಪ ಅನ್ನುವಂಥದ್ದು ಪ್ರತಿಯೊಬ್ಬರನ್ನೂ ಕೂಡ ಏನ್ ಮಾಡ್ತಾ ಬರ್ತದೆ, ಸ್ವಲ್ಪ ಸ್ವಲ್ಪವಾಗಿ ಅವನನ್ನ ಮುಂದಕ್ಕೆ ತಳ್ತಾ ಅವನಲ್ಲಿ ಇನ್ನು ವ್ಯಕ್ತವಾಗದೇ ಇರತಕ್ಕಂತಹ ಒಂದು ಶಕ್ತಿಗಳನ್ನ ಮೊಳಕೆ ಹೊಡೆಯುವಂತೆ ಮಾಡಿ ಈ ಕಲ್ಪ ಮುಗಿಯುವ ವೇಳೆಗೆ ಆ ಪ್ರತಿಯೊಬ್ಬನನ್ನೂ ಕೂಡ ಪರಿಪೂರ್ಣನನ್ನಾಗಿ ಮಾಡೇ ಮಾಡ್ತದೆ. ಇದು ಯಾರೂ ಸಾಮಾನ್ಯವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದ್ ಕಡೆ ಹೇಳ್ತಾರೆ, ಎಲ್ಲೋ ಇದಕ್ಕೂ ಕೂಡ ಒಂದು ಎಕ್ಸೆಪ್ಷನ್ ಇರುತ್ತೆ. ಯಾರೋ ಕೆಲವರು ಅದರಲ್ಲೂ ಉಳ್ಕೊಳ್ತಾರೆ, ಅವರು ಇನ್ನು ಮುಂದಿನ ಒಂದು ವಿಕಾಸ ಯೋಜನೆಯಲ್ಲಿ ಅವರು ಮುಂದುವರಿಬೇಕಾಗ್ತದೆ ಅಂತ ಹೇಳ್ತಾರೆ. ಅದು ಕೇವಲ ಎಕ್ಸೆಪ್ಷನ್ಸ್ ಮಾತ್ರ. ಇನ್ನು ಉಳಿದಂತೆ ಪ್ರತಿಯೊಬ್ಬರೂ ಕೂಡ ಈ ಕಲ್ಪದ ಒಂದು ಕೊನೆಯಲ್ಲಿ ಜೀವನ್ಮುಕ್ತರಾಗ್ಲೇಬೇಕು ಅನ್ನುವಂಥದ್ದು. ಆದ್ರೆ ಈ ಸಾಮಾನ್ಯವಾಗಿ ಈ ಪ್ರಕೃತಿಯಿಂದ ಅಥವಾ ಈಶ್ವರನ ಒಂದು ಸಂಕಲ್ಪ ಏನಿದೆ ಅದರಿಂದ ತೊಳ್ಳಿಸ್ಕೊಳ್ಳೊಂದು ಬಹಳ ನಿಧಾನವಾಗಿ ಹೋಗ್ತಕ್ಕಂತಹ ಜನಗಳೇ ಬಹಳ ಹೆಚ್ಚು ಜನ. ಹಾಗಲ್ದೇನೆ ಈ ಈಶ್ವರ ಸಂಕಲ್ಪದ ಜೊತೆಗೆ ತಮ್ಮ ಒಂದು ಪ್ರಯತ್ನವನ್ನೂ ಕೂಡ ಸೇರಿಸಿ ಲಕ್ಷಾಂತರ ವರ್ಷಗಳಲ್ಲಿ ಆಗಬಹುದಾದಂತಹ ಒಂದು ಬೆಳವಣಿಗೆಯನ್ನ ಕೆಲವೇ ವರ್ಷಗಳಲ್ಲಿ ಹೊಂದಿ ಈ ಕಲ್ಪದ ಕೊನೆಯಲ್ಲಿ ಅಂದ್ರೆ ಎಷ್ಟೋ ಕೋಟಿ ವರ್ಷಗಳ ನಂತರ ಆ ಮಾನವ ಕೋಟಿ ಯಾವ ಮಟ್ಟವನ್ನ ಒಂದು ಮುಟ್ಟಬೇಕಾಗಿದೆಯೋ ಆ ಮಟ್ಟವನ್ನ ಈ ಕಲ್ಪದ ಮಧ್ಯದಲ್ಲೇನೆ ಆ ಮಟ್ಟವನ್ನ ಮುಟ್ಟೋದಕ್ಕೆ ಸಾಧ್ಯ ಇದೆ. ಈ ಒಂದು ಮಾರ್ಗವೂ ಇದೆ. ಅಂದ್ರೆ 2 ಮಾರ್ಗ. ಒಂದು ಸಹಜವಾಗಿ ಆ ಪ್ರಕೃತಿ ಕಡೆಯಿಂದ ಅಥವಾ ಈಶ್ವರನ ಒಂದು ಸಂಕಲ್ಪ ಏನಿದೆ ಅದ್ರ ಕಡೆಯಿಂದ ತಳ್ಳಿಸ್ಕೊಂಡು ನಿಧಾನವಾಗಿ ಹೋಗ್ತಕ್ಕಂಥ ಒಂದು ಮಾರ್ಗ. ಆ ಈಶ್ವರ ಸಂಕಲ್ಪದ ಜೊತೆನಲ್ಲಿ ನಮ್ಮ ಒಂದು ಶಕ್ತಿಯನ್ನು ಕೂಡ, ನಮ್ಮ ಒಂದು ಸ್ವಪ್ರಯತ್ನವನ್ನೂ ಕೂಡ ಸೇರಿಸಿದ್ರೆ ಆಗಬೇಕಾದ ಕೆಲಸ ಈ ಕಲ್ಪದ ಮಧ್ಯಭಾಗದಲ್ಲೇ ಆಗಬಹುದು. ಏನು ಈ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಿದೆಯೋ ಇದನ್ನೇ ನಾವು ದೀಕ್ಷಾ ಮಾರ್ಗ ಅಥವಾ ಅದನ್ನ ಯೋಗ ಮಾರ್ಗ ಅಂತ ಕೂಡ ಕರಿತೀವಿ. ಆದ್ರೆ ಈ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಕೆಚ್ಚದೆಯ ಧೈರ್ಯ ಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯ ಇಲ್ಲ. ಅದಕ್ಕೆ ವಿಶೇಷವಾದಂತಹ ಒಂದು ಧೈರ್ಯ ಬೇಕು ಅಂತ ಹೇಳ್ತಾರೆ. ಈ ಜನಸಾಮಾನ್ಯರು ಆರಿಸ್ಕೊಳ್ತಕ್ಕಂತಹ ಒಂದು ಮಾರ್ಗ ಸಾಮಾನ್ಯವಾಗಿ ಅದನ್ನು ಮೋಕ್ಷ ಮಾರ್ಗ ಅಂತ ಕರಿತೀವಿ. ಜನಸಾಮಾನ್ಯರು ಆರಿಸ್ಕೊಳ್ತಕ್ಕಂಥದ್ದು ಮೋಕ್ಷ ಮಾರ್ಗ. ಆದರೆ ಈ ದೀಕ್ಷಾ ಮಾರ್ಗವನ್ನ ಆರಿಸ್ಕೊಳ್ತಕ್ಕಂಥವನು ವಿಶೇಷವಾದಂತಹ ಒಂದು ಸಾಮರ್ಥ್ಯವುಳ್ಳವನು. ಅವನು ತನ್ನ ಸ್ವಸಾಮರ್ಥ್ಯವನ್ನು ಕೂಡ ಆ ಈಶ್ವರ ಸಂಕಲ್ಪದ ಜೊತೆಯಲ್ಲಿ ಸೇರಿಸಿ ಅವನು ಬೆಳೆಯುವಂತವನು. ಅಂದ್ರೆ ಇಲ್ಲಿ ಈ ಯೋಗ ಮಾರ್ಗದ ಗುರಿ ಏನಿದೆಯಲ್ಲ, ಇದು ಕೇವಲ ಮೋಕ್ಷ ಅಥವಾ ಬಿಡುಗಡೆಯನ್ನ ಹೊಂದತಕ್ಕಂಥದ್ದಲ್ಲ. ತಾವು ಮುಕ್ತರಾಗಿದ್ರೂ ಕೂಡ ಇನ್ನೂ ಈ ಒಂದು ಏನು ಅಜ್ಞಾನ ಮತ್ತು ಅಂಧಕಾರದಲ್ಲಿದ್ದು ಈ ಕಷ್ಟಗಳ ಒಂದು ಕೋಟಲೆಗಳಲ್ಲಿ ಇನ್ನೂ ಮುಳುಗಿದ್ದಾರೋ ಅಂತಹವರ ಒಂದು ಸೇವೆಗೋಸ್ಕರ ಈ ಸೆರೆಮನೆಯೋಪಾದಿಯಲ್ಲಿರ್ತಕ್ಕಂತಹ ಈ ಸ್ಥೂಲ ಲೋಕಕ್ಕೆ ಬಂದು ಅವರು ಸಹಾಯವನ್ನ ಮಾಡ್ತಕ್ಕಂಥವ್ರು. ಕೇವಲ ಮೋಕ್ಷನ ಹೊಂದ್ಬಿಟ್ಟು
ತಾವು ಆರಾಮಾಗಿದ್ದು ಬಿಡಬೇಕು ಅನ್ನುವಂತಹ ಸ್ಥಿತಿ ಈ ದೀಕ್ಷಾ ಮಾರ್ಗ ಅಥವಾ ಈ ಯೋಗ ಮಾರ್ಗದಲ್ಲಿ ಇಲ್ಲ. ಆದ್ರೆ ಮೋಕ್ಷ ಮಾರ್ಗದಲ್ಲಿ ಏನಂದ್ರೆ ಅವನು ಬಿಡುಗಡೆ ಆದ್ರೆ ಮುಗೀತು, ಅವನು ಆರಾಮಾಗಿ ಇದ್ದು ಬಿಡ್ತಾನೆ. ಆದ್ರೆ ದೀಕ್ಷಾ ಮಾರ್ಗನ ಆರಿಸ್ಕೊಂಡಿರ್ತಕ್ಕಂಥವನು ಅವನು ಇಡೀ ಈ ಮಾನವ ಕೋಟಿ ಎಲ್ಲವೂ ಕೂಡ ಬಿಡುಗಡೆಯ ಹೊಂದುವವರೆಗೂ ಕೂಡ ಅವನು ವಿಶ್ರಮಿಸೋದಿಲ್ಲ. ಇದನ್ನ ವಿವೇಕಾನಂದರ ಪರಿಭಾಷೆನಲ್ಲಿ ಒಂದು ಕಡೆ ಅವರು ಚೆನ್ನಾಗಿ ಹೇಳ್ತಾರೆ. ಪ್ರಪಂಚದಲ್ಲಿ ಒಂದು ಸಣ್ಣ ಕ್ರಿಮಿ ಬಂಧನದಲ್ಲಿರುವವರೆಗೂ ಕೂಡ ನನ್ನ ಸ್ವಂತ ಮೋಕ್ಷವನ್ನ ನಾನು ಈಡಾಡುವೆನು ಅಂತಾರೆ. ಅಂದ್ರೆ ಅದು ನನಗೆ ಬೇಕಿಲ್ಲ ಅಂತ ಹೇಳಿ, ಅದು ಬೇಕಿಲ್ಲ ನಮಗೆ ಅಂತ ಹೇಳ್ತಾರೆ. ಅಂತಹ ಒಂದು ಧ್ಯೇಯವನ್ನ ನಮ್ಗೆ ಥಿಯೋಸಫಿ ನಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಈ ಮಾರ್ಗ ಇದೆಯಲ್ಲ, ಇದನ್ನ ನಾವು ಗುರು ಶಿಷ್ಯ ದೀಕ್ಷಾ ಮಾರ್ಗ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೇವಲ ಮೋಕ್ಷ ಮಾರ್ಗ ಅಲ್ಲ ಅಂತಕ್ಕಂಥದ್ದು. ಏನ್ ಮಾಡ್ತಾರೆ ಅವರು, ಆ ಮಾನವರ ಉದ್ಧಾರಕ್ಕೋಸ್ಕರ ಶ್ರಮಿಸ್ತಾ ಆ ಈಶ್ವರನ ಶಕ್ತಿಯನ್ನ ಆ ಮೇಲಿನ ಲೋಕದಿಂದ ಈ ಸ್ಥೂಲ ಲೋಕದ ಮಟ್ಟಕ್ಕೆ ಇಳಿಸುವಂತಹ ಒಂದು ಟ್ರಾನ್ಸ್ಫಾರ್ಮರ್ಗಳ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾರು ಈ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಾನಲ್ಲ ಆ ಅಂತಹ ಒಬ್ಬ ಶಿಷ್ಯ. ಇಲ್ಲಿ ಇಂತಹ ಒಂದು ಕಾರ್ಯ ಮಾಡ್ಲಿಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ ನಮ್ಗೆ ಆ ಜೀವನ್ಮುಕ್ತ ಗುರುಗಳಿದ್ದಾರೆ. ಇವರೇ ನಮ್ಮ ಅಂತರಂಗ ಸರ್ಕಾರದ ಅಧಿಕಾರಿಗಳು. ಇದನ್ನ ಕೇವಲ ಆ ಗುರುಗಳು ಅಂತರಂಗ ಸರ್ಕಾರದಲ್ಲಿದ್ದು ಅವರೇ ಎಲ್ಲವನ್ನೂ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಆ ಶಕ್ತಿ ಸಾಮರ್ಥ್ಯಗಳನ್ನ ಕೆಳಮುಖವಾಗಿ ವರ್ಷಿಸಿದ್ರು ಕೂಡ ಅದನ್ನ ಸ್ವೀಕರಿಸಿ ಅದನ್ನ ಪ್ರಪಂಚದ ಸಾಮಾನ್ಯ ಜನರ ಮಟ್ಟಿಗೆ ತಲುಪಿಸುವಂತಹ ಕಾರ್ಯ ಮಾಡೋದಕ್ಕೆ ಶಿಷ್ಯರು ಬೇಕಾಗ್ತಾರೆ. ನೇರವಾಗಿ ಮಹಾತ್ಮರೇ ಎಲ್ಲಾ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡ್ತೀವಿ ನಮ್ಮ ಒಂದು ಸರ್ಕಾರದ ವ್ಯವಸ್ಥೆನಲ್ಲೇ ಒಬ್ಬ ಪ್ರಧಾನಿ ಅಲ್ಲೆಲ್ಲೋ ಇದ್ಕೊಂಡು ಒಂದು ಊರಿನ ಬೇರೆ ಯಾವುದೋ ಒಂದು ಸಣ್ಣ ಒಂದು ರಾಜ್ಯದ ಅಥವಾ ಒಂದು ಜಿಲ್ಲೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಲ್ಲಿ ದೇಶದ ಮಟ್ಟದಲ್ಲಿ ಪ್ರಧಾನಿ ಇದ್ರೆ ನಮ್ಗೆ ರಾಜ್ಯ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಅಧಿಕಾರಿಗಳು, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಮತ್ತೆ ಅಧಿಕಾರಿಗಳು ಅದ್ರ ವ್ಯವಸ್ಥೆ ನೋಡ್ಕೊಳ್ಳುವಂತ ಒಂದು ಸ್ಥಿತಿ ಇದೆ. ಅಂದಮೇಲೆ ಈ ಪ್ರಪಂಚದ ಒಂದು ವ್ಯವಸ್ಥೆಯನ್ನ ನೋಡ್ಕೊಳ್ಳುವಾಗ ಅವರೇ ನೇರವಾಗಿ ಆ ಜೀವನ್ಮುಕ್ತ ಗುರುಗಳೇ ಎಲ್ಲಾ ಕೆಲಸ ಮಾಡೋದಕ್ಕಾಗಲ್ಲ. ಆದ್ರೆ ನಮಗೆ ಶಕ್ತಿ ಸ್ಫೂರ್ತಿ ಎಲ್ಲವನ್ನೂ ಅವರು ಕೊಡ್ತಾರೆ. ಆದ್ರೆ ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರು ತಯಾರಾಗಿದ್ದಾರೋ ಅಂಥವ್ರಿಗವ್ರಿಗೂ ಮಾರ್ಗದರ್ಶನ ಕೊಡ್ತಾರೆ. ಹೀಗೆ ಈ ಮನುಷ್ಯನ ಒಂದು ಬೆಳವಣಿಗೆಗೆ ಎರಡು ಮಾರ್ಗ, ಎರಡು ದಾರಿಗಳಿದೆ. ಎರಡರ ಗುರಿಯೂ ಕೂಡ ಅಮೃತತ್ವನೇ. ಎರಡರ ಗುರಿಯೂ ಅಮೃತತ್ವ. ಇಲ್ಲೂ ಅವನು ಅಮೃತತ್ವನೇ ಪಡ್ಕೊಳ್ತಾನೆ, ಅಲ್ಲೂ ಅಮೃತತ್ವನ ಪಡ್ಕೊಳ್ತಾನೆ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ದೀಕ್ಷಾ ಮಾರ್ಗದಲ್ಲಿ ತನ್ನ ಸ್ವಪ್ರಯತ್ನದ ಮೂಲಕ ಸುಗುಣಗಳನ್ನ ಬಹಳ ಶೀಘ್ರವಾಗಿ ಬೆಳೆಸ್ಕೊಳ್ತಾ ಅವನು ಬೇಗ ಆ ಮಾರ್ಗವನ್ನ ಕ್ರಮಿಸ್ತಾನೆ. ಜೊತೆಗೆ ಕ್ರಮಿಸಿದ ಮೇಲೆ ಉಳಿದವರೂ ಕೂಡ ಆ ಮಾರ್ಗದಲ್ಲಿ ಕ್ರಮಿಸುವ ಹಾಗೆ ಸಹಾಯ ಮಾಡೋದಕ್ಕೂ ಕೂಡ ಅವನು ತಯಾರಾಗ್ತಾನೆ, ದೀಕ್ಷಾ ಮಾರ್ಗದಲ್ಲಿ ಇರ್ತಕ್ಕಂಥವನು. ಆದ್ರೆ ಮೋಕ್ಷ ಮಾರ್ಗದಲ್ಲಿ ಇರ್ತಕ್ಕಂಥವನು ಬಹಳ ಸಹಜವಾಗಿ ಅವನು ನಿಧಾನವಾಗಿ ಆ ಸ್ಥಿತಿಯನ್ನು ಹೊಂದುತ್ತಾನೆ. ಆದ್ರೆ ಅವನಿಗೆ ಅವನ ಅಂತಿಮ ಗುರಿ ಕೇವಲ ನಿರ್ವಾಣ ಅಷ್ಟೇ ಆಗ್ತದೆ. ಅಂದ್ರೆ ಈ ಮಾರ್ಗ, ಈ ದೀಕ್ಷಾ ಮಾರ್ಗ ಬಹಳ ಕಡುದಾಗಿರ್ತಕ್ಕಂಥದ್ದು. ಹೆಚ್ಚು ಪ್ರಯತ್ನ ಬೇಕಾಗ್ತದೆ. ಇಲ್ಲಿ ನಾವು ಸುಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಶ್ರಮ ಹಾಕ್ಬೇಕಾಗ್ತದೆ. ದೀಕ್ಷೆಗಳ ಮೂಲಕ ನಾವು ಬೆಳವಣಿಗೆಯನ್ನ ತೀವ್ರಗೊಳಿಸುವಂತಹ ಕಾರ್ಯ ನಡೀತದೆ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗುರುಗಳು ಶಿಷ್ಯನ ಒಂದು ಸೂಕ್ಷ್ಮ ದೇಹಗಳಿಗೆ ಒಂದು ಶಕ್ತಿಯ ಪ್ರವಾಹವನ್ನೇ ಹರಿಸ್ತಾರೆ ಅಂತ ಹೇಳ್ತಾರೆ. ಯಾವ ಶಿಷ್ಯ ತಯಾರಾಗಿದ್ದಾನೋ ಆ ಶಿಷ್ಯನ ಸೂಕ್ಷ್ಮ ದೇಹಗಳೊಳಗಡೆಗೆ ಅವರು ಶಕ್ತಿಯ ಪ್ರವಾಹವನ್ನೇ ಸುರಿಸ್ತಾರೆ. ಇದರಿಂದ ಏನಾಗ್ತದೆ, ಆ ಶಿಷ್ಯನ ಬೆಳವಣಿಗೆ ಬಹಳ ಚುರುಕಾಗಿ ಎಷ್ಟೋ ದಿನಗಳ ನಂತರ ಲಭಿಸ್ತಕ್ಕಂತಹ ಒಂದು ಸ್ಥಿತಿ, ಅಂತಹ ಶಕ್ತಿ ಅವನಿಗೆ ಈಗಲೇ ಲಭಿಸ್ಬಿಡುತ್ತವೆ. ಅಂದ್ರೆ ಇಂಥ ದಾರಿನಲ್ಲಿ, ಈ ದಾರಿಯನ್ನ ನಾವು ನಡಿಬೇಕಾಗಿದ್ರೆ ನಮಗೆ ಗುರುಗಳ ಅವಶ್ಯಕತೆ ಖಂಡಿತವಾಗಿದೆ. ಅವರೇ ನಮಗೆ ಮಾರ್ಗದರ್ಶಕರು. ಅವರಿಲ್ಲದೆ ನಾವು ಮಾಡಿಬಿಡ್ತೀವಿ ಅಂತ ಹೇಳೋ ಹಾಗಿಲ್ಲ.
ಈ ಪ್ರತಿಯೊಂದು ಈ ದೀಕ್ಷೆಯನ್ನು ಪಡೆತಕ್ಕಂತಹ ಒಂದು ಸಂದರ್ಭದಲ್ಲೂ ಕೂಡ ಈ ಆತ್ಮನಿಗೂ ಮತ್ತು ದೇಹಗಳಿಗೂ ಮಧ್ಯೆ ಇರ್ತಕ್ಕಂತಹ ಒಂದು ಕಾಲುವೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಅದನ್ನ ನಾವು ಅಂತಃಕರಣ ಅಂತ ಹೇಳ್ತೀವಿ. ಈ ದೇಹಾತ್ಮನಿಗೂ ಮತ್ತೆ ನಮ್ಮ ಜೀವಾತ್ಮನಿಗೂ ಮಧ್ಯೆ ಇರ್ತಕ್ಕಂಥದ್ದು ಒಂದು ಕಾಲುವೆ, ಒಂದು ಸೇತುವೆ, ಅದನ್ನ ಅಂತಃಕರಣ ಅಂತ ಹೇಳ್ತೀವಿ ನಾವು. ಒಂದೊಂದು ದೀಕ್ಷೆ ಆದಾಗಲೂ ಕೂಡ ಈ ಅಂತಃಕರಣ ಏನಾಗ್ತಾ ಹೋಗುತ್ತೆ, ಹೆಚ್ಚು ಹೆಚ್ಚು ವಿಶಾಲವಾಗಿ ಹೋಗ್ತದೆ. ಆ ಮೇಲಿನ ಲೋಕಗಳಿಂದ ಒಂದು ಶಕ್ತಿ ಸಾಮರ್ಥ್ಯಗಳು ಅವನ ಮೂಲಕ ಪ್ರಪಂಚಕ್ಕೆ ವರ್ಷಿಸಲ್ಪಡುತ್ತವೆ. ಆದ್ರೆ ಇನ್ನೊಂದು ಏನಪ್ಪಾ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ತಿಳ್ಕೊಳ್ಬೇಕಾದ್ದು ಏನು ಅಂತ ಹೇಳಿದ್ರೆ, ಏನು ಆ ಶಕ್ತಿಗಳು ನಮ್ಮ ಮೂಲಕ ಹರಿಯುತ್ತವೋ ಆ ಶಕ್ತಿಗಳು ಒಂದ್ ರೀತಿ ವಿದ್ಯುತ್ ಶಕ್ತಿ ಅಥವಾ ಬೆಂಕಿ ಇದ್ದ ಹಾಗೆ. ಅವು ಒಳ್ಳೆವೂ ಅಲ್ಲ, ಕೆಟ್ಟವೂ ಅಲ್ಲ. ಆದ್ರೆ ಅದು ಒಳ್ಳೇದು ಕೆಟ್ಟದು ಅಂತಕ್ಕಂಥದ್ದು ನಿರ್ಧಾರ ಆಗೋದು ನಾವದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಎಲೆಕ್ಟ್ರಿಕ್ ಔಟ್ಲೆಟ್ಗೆ ನಾನು ಕೈ ಕೊಟ್ರೆ ನನ್ನ ಪ್ರಾಣ ತೆಗೀತದೆ. ಆದ್ರೆ ಅದೇ ಎಲೆಕ್ಟ್ರಿಸಿಟಿನ ನಾನು ಬಳಸ್ಕೊಂಡು ಫ್ಯಾನ್ ಅಲ್ಲಿ ಗಾಳಿ ಪಡ್ಕೊಳ್ತೀನಿ, ಫ್ರಿಡ್ಜ್ ಅಲ್ಲಿ ತಂಪು ಪಡ್ಕೊಳ್ತೀನಿ, ಹೀಟರ್ನಲ್ಲಿ ಹೀಟ್ ಪಡ್ಕೊಳ್ತೀವಿ. ಹೀಗೆ ಅದನ್ನ ಸಹಾಯಕರವಾಗಿ ಬಳಸ್ಕೊಂಡಾಗ ಅದರಿಂದ ಒಳ್ಳೇದಾಗ್ತದೆ. ಆದ್ರೆ ನಾನು ಅದರ ಮೇಲೆ ಅವಿಧೇಯನಾಗಿ ಅಥವಾ ತಿಳುವಳಿಕೆ ಇಲ್ದೇನೆ ಬಳಸ್ಕೊಳ್ಳೋಕೆ ಹೋದ್ರೆ ಅದರಿಂದ ಅಪಾಯವೂ ಕಟ್ಟಿಟ್ಟ ಬುತ್ತಿ. ಹಾಗೇನೆ ಈ ಗುರುಗಳಿಂದ ಏನು ಶಕ್ತಿಗಳು ನಮ್ಮ ಮೇಲೆ ವರ್ಷಿಸಲ್ಪಡುತ್ತವೋ ಆ ಶಕ್ತಿಗಳನ್ನ ನಾವು ಪ್ರಪಂಚಕ್ಕೆ ಹರಿಸ್ಬೇಕಾಗಿದ್ರೆ ಕಾಲುವೆಗಳೇನಾಗಿರ್ಬೇಕು, ಸರಿ ಇರ್ಬೇಕು. ಅಂದ್ರೆ ಆ ಕಾಲುವೆಗಳು ಯಾರು ಅಂದ್ರೆ ಶಿಷ್ಯರಾಗ್ತಕ್ಕಂಥವ್ರು, ಈ ಯೋಗ ಪಥದಲ್ಲಿ ನಡೀತಕ್ಕಂಥವ್ರು ಎಲ್ಲರೂ ಕೂಡ ಆ ಗುರುಗಳಿಗೆ ಕಾಲುವೆಗಳಿದ್ದ ಹಾಗೆ. ಅವರಿಂದ ಬರ್ತಕ್ಕಂಥ ಶಕ್ತಿಗಳನ್ನ ಈ ಸ್ಥೂಲ ಪ್ರಪಂಚದ ಮೇಲೆ ವರ್ಷಿಸೋದಿಕ್ಕೆ ಅಥವಾ ಅವರ ಮೇಲೆ ನಾವು ಹರಿಸೋದಿಕ್ಕೆ ನಾವೊಂದು ಕಾಲುವೆಗಳಾಗಬೇಕು ಅಂತ ಹೇಳಿದ್ರೆ ಆ ಕಾಲುವೆಗಳೇನಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಒಂದು ವೇಳೆ ನಮ್ಮಲ್ಲಿ ದುರ್ಗುಣಗಳು ಇದ್ರೆ ಆ ಶಕ್ತಿ ನಮ್ಮ ಮೇಲೆ ಹರಿದಾಗ ಆ ದುರ್ಗುಣಗಳು ಮೊದಲಿಗಿಂತ ಹೆಚ್ಚಾಗುವಂತಹ ಒಂದು ಸನ್ನಿವೇಶ ಇದೆ. ಅದಕ್ಕೋಸ್ಕರನೇ ನಮ್ ಥಿಯೋಸಾಫಿಕಲ್ ಸಾಹಿತ್ಯ ನಮ್ಗೆ ಸಿದ್ಧಿಗಳನ್ನ ಯಾವತ್ತು ನಮ್ಗೆ ಹೇಳಕ್ ಹೋಗ್ತಾ ಇಲ್ಲ. ಮೊದಲು ಹೇಳೋದೇ ಪ್ಯೂರಿಫಿಕೇಶನ್. ಪ್ರತಿಯೊಬ್ಬರು ಕೂಡ ಮೊದಲು ಪ್ಯೂರಿಫಿಕೇಶನ್ ಆಗ್ಬೇಕು. ನಾವು ಸಿದ್ಧಿಗಳನ್ನ ಬೆಳೆಸ್ಕೊಳ್ಳುವಂತ ಸಾಹಸಕ್ಕೆ ನಾವು ಕೈ ಹಾಕಬಾರ್ದು ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೂ ನಮ್ಗೆ ಥಿಯೋಸಾಫಿ ಸಾಹಿತ್ಯ ಹೇಳ್ಕೊಡ್ತಾ ಇದೆ. ಬೇರೆ ಕಡೆ ನಾವು ಎಲ್ಲ ಕಡೆ ನೋಡ್ತೀವಿ, ಬಹಳಷ್ಟು ನಿಮ್ಗೆ ಕುಂಡಲಿನಿ ಜಾಗೃತ ಮಾಡ್ತೀವಿ, ಹೀಗೆ ಹಾಗೆ ಅಂತ ಹೇಳಿ ನಮ್ಗೆ ಒಂದ್ ರೀತಿ ಅಧ್ಯಾತ್ಮದಲ್ಲೂ ಕೂಡ ಆಮಿಷಗಳನ್ನ ಕೊಡುವಂತ ಒಂದು ಕೆಲಸಗಳು ನಡೀತಾ ಇದೆ. ಆದ್ರೆ ಥಿಯೋಸಫಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅದು ಬೆಳವಣಿಗೆ ಎಷ್ಟೇ ಸ್ವಲ್ಪ ಮಟ್ಟದ್ದಾಗಿದ್ರೂ ಕೂಡ ಪರವಾಗಿಲ್ಲ, ಅದು ಹೇಗ್ ನಡಿಬೇಕು, ಆ ಪರಿಶುದ್ಧತೆಯನ್ನ ಮೈಗೂಡಿಸ್ಕೊಳ್ಳೋದ್ರ ಮೂಲಕವೇ ಆ ಕೆಲಸ ನಡಿಬೇಕು ಅಂತಕ್ಕಂಥದ್ದು. ಇದರಿಂದ ಈ ಮಾರ್ಗದಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ನಾವು ನಡಿಬೇಕಾದಂತಹ 3 ಮೆಟ್ಟಿಲುಗಳಿದೆ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಮಾನವ ಕೋಟಿಯ ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲರನ್ನೂ ಕೂಡ ಬುದ್ಧರನ್ನಾಗಿ ಮಾಡೋದು ಅಂತ ಹೇಳ್ತಾರೆ. ಎಲ್ಲರನ್ನೂ ಬುದ್ಧರನ್ನಾಗಿ ಮಾಡೋದು ಅಂದ್ರೆ ಅರ್ಥ ಏನು? ಬುದ್ಧರನ್ನಾಗಿ ಮಾಡೋದು ಅಂದ್ರೆ ಡೈರೆಕ್ಟ್ 8ನೇ ದೀಕ್ಷೆ ಕರ್ಕೊಂಡು ಹೋಗೋದು ಅಂತ ಅದ್ರ ಅರ್ಥ ಅಲ್ಲ. ಅಂದ್ರೆ ಇಲ್ಲಿ ಬುದ್ಧ ಅಂದ್ರೆ ಏನ್ ಅರ್ಥ ನಾವು ಮಾಡ್ಕೊಳ್ಬೇಕು ಅಂದ್ರೆ, ಮನಸ್ಸಿನ ಮಟ್ಟದಲ್ಲಿರೋನು ಮನುಷ್ಯ, ಬುದ್ಧಿ ಮಟ್ಟದಲ್ಲಿರೋನು ಬುದ್ಧ ಅಂತ ಹೇಳಿ. ಸೊ ನಾವೆಲ್ಲರೂ ಕೂಡ ಏನಾಗ್ಬೇಕಾಗಿದೆ, ಬುದ್ಧಿಮಟ್ಟದ ಪ್ರಜ್ಞೆಯನ್ನ ನಾವು ಎಟ್ಕಿಸ್ಕೊಳ್ಬೇಕಾಗಿದೆ. ಕೇವಲ ಮನಸ್ಸಿನ ಮಟ್ಟದಲ್ಲೇ ನಾವು ಇರೋವರೆಗೂ ಕೂಡ ನಮ್ಮ ಬೆಳವಣಿಗೆ ಹೆಚ್ಚು ಮಟ್ಟಕ್ಕೆ ಮೇಲೆ ಏರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಮನಸ್ಸಿನ ಮಟ್ಟದಲ್ಲಿರೋನ್ ಮನುಷ್ಯ, ಬುದ್ಧಿ ಮಟ್ಟದಲ್ಲಿರೋನ್ ಬುದ್ಧ ಅಂತ ಹೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಬುದ್ಧಿಮಟ್ಟದ ಪ್ರಜ್ಞೆನ ಎಟ್ಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋದಾಗ ಮಾತ್ರ ನಾವು ಆ ಗುರುಗಳಿಗೆ ನಿಜವಾದ ಅರ್ಥದಲ್ಲಿ ಸಹಕಾರಿಗಳಾಗಿ ಬಾಳೋದಕ್ಕೆ ಸಾಧ್ಯವಾಗ್ತದೆ. ಮಾರ್ಗಜ್ಯೋತಿಯಲ್ಲಿ ಬಹಳ ಒಂದು ಸುಂದರವಾದ ಒಂದು ಉಕ್ತಿ ಬರ್ತದೆ. ಏನಂದ್ರೆ, ಇತರರು ಮಾಡ್ತಕ್ಕಂತಹ ಅತ್ಯಂತ ಕೆಟ್ಟ ಮತ್ತು ನಾಚಿಗೇಡಿನ ಕೆಲಸಗಳೇನಿದ್ದಾವಲ್ಲ ಅವು ನಿನ್ನವೂ ಕೂಡ ಹೌದು ಅಂತಾರೆ. ನಾವಿವತ್ತು ಬೇರೆಯವ್ರನ್ನ ನೋಡಿ, ಬೇರೆಯವ್ರು ಮಾಡ್ತಾ ಇರ್ತಕ್ಕಂತಹ ಕೆಲವು ಹೀನಾಯವಾದ ಕೆಲಸಗಳನ್ನ ನೋಡ್ಬಿಟ್ಟು ನಾವು ದೂರ್ತೇವೆ. ಆದ್ರೆ ಅವ್ರು ಹೇಳ್ತಾರೆ, ಆ ಕೆಲಸಗಳು ನಿನ್ನವೂ ಹೌದು. ಅದನ್ನ JK ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಯು ಆರ್ ದಿ ವರ್ಲ್ಡ್.
ಪ್ರಪಂಚದ ಯಾವ್ದಾದ್ರು ಒಂದು ಮೂಲೆನಲ್ಲಿ ಏನೋ ಒಂದು ನಡಿಬಾರ್ದಂಥದ್ದೊಂದು ಕೊಲೆ ನಡೆದಿದೆ ಅಂತ ಹೇಳಿದ್ರೆ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅಂತಾರೆ. ಅದು ಅದರಲ್ಲಿ ನಿನ್ನ ಜವಾಬ್ದಾರಿನೂ ಕೂಡ ಇದೆ ಅಂತ ಹೇಳ್ತಾರೆ. ಕಾರಣ ಆ ಏನು ಕೆಟ್ಟವರು ಅಂತ ನಾವು ಅಂತೀವೋ ಅವರು ಮತ್ತು ನಾವು ಕೂಡ ಒಂದೇನೆ, ಬೇರೆ ಬೇರೆ ಅಲ್ಲ, ಒಂದೇ ಚೈತನ್ಯದ ಅಭಿವ್ಯಕ್ತತೆ ನಾವೆಲ್ಲರೂ ಕೂಡ. ಅಂದ್ರೆ ಇನ್ನೂ ಬಹಳ ಒಳ್ಳೆ ಒಂದು ಮಾತು ಹೇಳ್ತಾರೆ, ನಿನ್ನ ವೈಯಕ್ತಿಕ ಕರ್ಮ ಎಲ್ಲರ ಕರ್ಮದ ಜೊತೆಯಲ್ಲಿ ಅದು ಏನಾಗಿದೆ, ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ದಿರ್ತಕ್ಕಂತಹ ಸ್ಥಿತಿ ನಡೆದು ಹೆಣಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ನಾವು ನನ್ನ ವೈಯಕ್ತಿಕ ಕರ್ಮ ಒಂದು ಕಡೆಗೆ ಇದ್ರೂ ಕೂಡ ಪ್ರಪಂಚದ ಕರ್ಮದ ಜೊತೆಗೆ ನಮ್ಮ ಕರ್ಮ ಅದು ಹೆಣಕೊಂಡ್ಬಿಟ್ಟಿರುತ್ತೆ. ಯಾಕಂದ್ರೆ ನಾವು ಒಬ್ಬಂಟಿ ಅಲ್ಲ, ನಾವು ಒಬ್ರಲ್ಲ. ನಾವು ನಮ್ಗೆ ಹೇಳ್ತದಲ್ಲ, ನಮ್ಮ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲರನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಅನ್ನುವಾಗ ಯಾರನ್ನೂ ನಮ್ಮಿಂದ ಹೊರಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೇ ವೈಯಕ್ತಿಕವಾಗಿ ಒಳ್ಳೆ ಕರ್ಮಗಳನ್ನ ಮಾಡಿದ್ರೂ ಕೂಡ ಪ್ರಪಂಚದ ಕರ್ಮದ ಜೊತೆಯಲ್ಲೂ ಕೂಡ ನನ್ನ ಸಂಬಂಧ ಇದೆ. ಇದನ್ನ ನಾವು ಸಾಂಘಿಕ ಕರ್ಮ ಅಂತ ಹೇಳ್ತೀವಿ, ರಾಷ್ಟ್ರದ ಕರ್ಮ ಅಂತ ಹೇಳ್ತೀವಿ, ಪ್ರಪಂಚದ ಕರ್ಮ ಅಂತ ಹೇಳ್ತೀವಿ. ಹೀಗೆ ಅದಕ್ಕೋಸ್ಕರ ನಾವು ಎಂಥ ವ್ಯಕ್ತಿಯನ್ನೂ ಕೂಡ ನಾವು ದೂರೋ ಹಾಗಿಲ್ಲ. ಅದ್ರ ಬದಲು ನಾವೇನು ಮಾಡ್ಬೇಕು, ಅವರ ತಪ್ಪುಗಳನ್ನ ನೀನು ಎಣಿಸ್ಲಿಕ್ಕೆ ಹೋಗ್ಬೇಡ, ಅವರಿಂದ ದೂರ ಸರಿಬೇಡ ಅಂತ ಹೇಳ್ತಾರೆ. ನಮ್ಗೆ ಯಾಕೆ ಬಾಡು, ಅವ್ರ ಸಹವಾಸನೆ ಬೇಡ ಅಂದ್ಬಿಡ್ತೀವಿ ನಾವು. ಸ್ವಲ್ಪ ಏನಾದ್ರೂ ನಮ್ಗೆ ಅವ್ರು ಸರಿ ಇಲ್ಲ ಅಂತ ಕಂಡ ತಕ್ಷಣನೇ ನಾವು ಅವರಿಂದ ದೂರ ಆಗ್ಬಿಡ್ತೀವಿ. ಒಂದ್ ಕಡೆ ಹೇಳ್ತಾರೆ, ಪ್ರಪಂಚದಲ್ಲಿ ನಾನು ಏನಾದ್ರೂ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಅಂತ ನಾನು ಕೊಡೋದ್ರಲ್ಲಿ ಅತ್ಯಂತ ಹೆಚ್ಚಿನ ಶಿಕ್ಷೆ ಅಂತ ಯಾವ್ದಾದ್ರು ಇದ್ರೆ ನಾವ್ ಹೇಳ್ತೀವಲ್ಲ, ಅವನ್ ಸಹವಾಸದಿಂದಾನೆ ಹೊರಗೆ ಹಾಕ್ಬಿಡ್ತೀವಿ ಅಂತೇಳಿ, ನಮ್ ಸಹವಾಸದಿಂದಾನೆ ಅವ್ರನ್ನ ಹೊರಗೆ ಹಾಕ್ಬಿಡ್ತೀವಿ ಅಂತ ಹೇಳ್ತೀವಲ್ಲ, ಇದು ಶಿಕ್ಷೆಗಳಲ್ಲೆಲ್ಲ ದೊಡ್ಡ ಶಿಕ್ಷೆ ಅಂತಾರೆ. ಆದ್ರೆ ಈ ತಪ್ಪನ್ನ ನಾವು ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಅವನು ಕೂಡ ನಾನು ಕೂಡ ಒಂದೇ ಚೈತನ್ಯವನ್ನ ಹಂಚ್ಕೊಂಡು ಹುಟ್ಟಿರೋರು. ಅವನನ್ನ ನಾನು ದೂರೀಕರಿಸ್ತೀನಿ ಅಂದ್ರು ಒಂದೇ, ದೇವರಿಂದ ನಾನು ಬೇರೆ ಆಗ್ತೀನಿ ಅಂದ್ರೂ ಒಂದೇನೆ, ಎರಡು ಬೇರೆ ಬೇರೆ ಏನೂ ಆಗ್ಲಿಲ್ಲ. ಅದಕ್ಕೋಸ್ಕರ ನಾವು ಅವರಿಂದ ದೂರ ಸರಿತೀವಿ ಅನ್ನೋಂಗಿಲ್ಲ. ಆ ಪ್ರಪಂಚದ ಭಾರವಾದಂತಹ ಒಂದು ಕರ್ಮದ ಹೊರೆಯನ್ನ ಹಗುರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಪಂಚ ಈಗಾಗಲೇನೆ ಅತ್ಯಂತ ಭಾರವಾದ ಕರ್ಮವನ್ನ ಹೊತ್ಕೊಂಡ್ಬಿಟ್ಟಿದೆ. ಆ ಹೊರೆಯನ್ನ ನಾವು ಕಡಿಮೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಒಂದು ಮಾತನ್ನ ನಮಗೆ ಎಷ್ಟು ಸುಂದರವಾಗಿ ಕೊಡ್ತಾರೆ ಅಂದ್ರೆ, ಆ ಕತ್ತಲೆಯ ಶಕ್ತಿಗಳೇನಿದೆಯಲ್ಲ, ಆ ಕತ್ತಲೆಯ ಶಕ್ತಿಗಳು ಸಂಪೂರ್ಣವಾಗಿ ಜಯ ಗಳಿಸದೇ ಇರ್ತಕ್ಕಂಥ ರೀತಿನಲ್ಲಿ ತಡೆಗಟ್ತಾ ಇರ್ತಕ್ಕಂಥ ಕೆಲವೇ ಬಾಹುಗಳಿದ್ದಾವೆ. ಅಂತಹ ಬಾಹುಗಳಿಗೆ ನೀನು ನಿನ್ನ ನೆರವನ್ನ ಕೊಡಬೇಕು ಅಂತ ಹೇಳ್ತಾರೆ. ಆ ಕತ್ತಲೆ ಕೈಗಳ ಶಕ್ತಿ ಸಂಪೂರ್ಣವಾಗಿ ಜೈಗಳಿಸದೇ ಇರ್ತಕ್ಕಂತಹ ರೀತಿನಲ್ಲಿ ತಡೆದಿರ್ತಕ್ಕಂತಹ ಕೆಲವು ಬಾಹುಗಳಿದ್ದಾವೆ, ಕೆಲವು ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ನೀನು ಶಕ್ತಿಯನ್ನು ತುಂಬಬೇಕು ಅಂತ. ಅಂದ್ರೆ ನೋಡಿ, ನಾವು ನಮ್ಮ ವೈಯಕ್ತಿಕ ಕರ್ಮಗಳನ್ನೇ ನಾವು ಅನುಭವಿಸ್ಲಾರ್ದೇನೆ ಪರಿತಪಿಸ್ತೀವಿ ಅಂತ ಆದ್ರೆ ಇನ್ನು ನಾವು ಈ ಕೆಲಸ ಮಾಡೋದು ದೂರದ ಮಾತಾಗ್ಬಿಡುತ್ತೆ. ಆದ್ರೆ ನಮಗೆ ಥಿಯಾಸಫಿ ಸಾಹಿತ್ಯದ ಬೆಳಕಿನಲ್ಲಿ ನಮ್ಮ ವೈಯಕ್ತಿಕ ಕರ್ಮಗಳನ್ನ ಬಹಳ ಸಮಾಧಾನವಾಗಿ ಅನುಭವಿಸ್ತಾ ಪ್ರಪಂಚದ ಕರ್ಮದ ಕಡೆಗೆ ನಾವು ಗಮನ ಕೊಡಬೇಕು. ಇದಕ್ಕೆ ನಮಗೆ ಒಂದು ಒಳ್ಳೆ ಉದಾಹರಣೆ ಬರುತ್ತೆ ಅಂದ್ರೆ ಲೆಡ್ ಬೀಟ್ರವರ ಉದಾಹರಣೆ ನೋಡಿ. ಲೆಡ್ ಬೀಟ್ರವರು ಅಲ್ಲಿ ಇದ್ದಾಗ ಆಗ್ಲೇನೆ ಅವರು ಒಂದು ಮದುವೆ ನಿಶ್ಚಯ ಕೂಡ ಆಗಿರುತ್ತೆ, ಅವರಿಗೆ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಆದ್ರೆ ಒಂದು ಸಾರಿ ಅವರಿಗೆ ಮಹಾತ್ಮರೊಂದು ಕರೆನ ಕೊಡ್ತಾರೆ. ಈಗಾಗಲೇ ನಿನ್ನ ಕ್ರಿಶ್ಚಿಯಾನಿಟಿ ಬಹಳ ದುಷ್ಕಾರ್ಯಗಳನ್ನ ಮಾಡಿ ಒಂದು ಪಾಪದ ಹೊರೆಯನ್ನ ಹೊತ್ಕೊಂಡ್ಬಿಟ್ಟಿದೆ. ಆ ನಿನ್ನ ಜನಾಂಗದ ಆ ಕರ್ಮದ ಹೊರೆಯನ್ನ ನೀನೇನಾದ್ರೂ ಕಡಿಮೆ ಮಾಡ್ಲಿಕ್ಕೆ ಬಯಸೋದಾದ್ರೆ ಈ ಕ್ಷಣ ಹೋಗಿ ನೀನು ಈ ಥಿಯಾಸಫಿ ಮೂವ್ಮೆಂಟ್ ಅಲ್ಲಿ, ಈ ಚಳವಳಿಲಿ ನೀನು ಸೇರ್ಕೋ ಅಂತ ಹೇಳ್ತಾರೆ. ಆ ತಕ್ಷಣ ಅವ್ರೇನು ಮಾಡಿದ್ರು, ಯಾವ ಯೋಚನೆಯನ್ನು ಮಾಡದೇನೆ ತಕ್ಷಣವೇ ನಿರ್ಧಾರ ಮಾಡಿ ಅವರು ಈ ಥಿಯಾಸಾಫಿಕಲ್ ಚಳುವಳಿನಲ್ಲಿ ಅವರು ಭಾಗವಹಿಸ್ತಾರೆ. ಅಂದ್ರೆ ನೋಡಿ, ಅಲ್ಲಿ ತಮ್ಮ ವೈಯಕ್ತಿಕ ಕರ್ಮಗಳನ್ನ ಅವರು ಸ್ವಲ್ಪವೂ ಗಣನೆಗೆ ತೆಗೆದುಕೊಳ್ಳದೇನೆ ಇಡೀ ಜನಾಂಗದ ಕರ್ಮವನ್ನ ತಪ್ಪಿಸ್ಬೇಕು ಅಂತೇಳಿ ಅವರ ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ನಾವು ಇನ್ನೂ ವಿಶಾಲವಾದ ಅರ್ಥದಲ್ಲಿ ಈ ಪ್ರಪಂಚದ ಕರ್ಮದ ಹೊರೆಯನ್ನ ತಪ್ಪಿಸುವಲ್ಲಿ ನಾವು ಕಾರ್ಯಪ್ರವೃತ್ತವಾಗಬೇಕು. ಅದು ದೀಕ್ಷಾ ಮಾರ್ಗ. ನಾನು
ಮೋಕ್ಷ ಪಡ್ಕೊಂಡ್ ಬಿಡೋದು ಖಂಡಿತ ಅಲ್ಲ. ಇಂತಹ ಲಕ್ಷಣವನ್ನ ನಾವು ಈ ಸಾಹಿತ್ಯದ ಬೆಳಕಿನಲ್ಲಿ ನಾವು ಇರುವಂತ ಈ ಅಂತಸ್ತಿನಿಂದಲೇ ನಮಗಿದು ದೃಷ್ಟಿಯಲ್ಲಿರ್ಬೇಕು. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ದೀಕ್ಷಾ ಮಾರ್ಗ, ನಾನು ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗುರು ಶಿಷ್ಯ ದೀಕ್ಷಾ ಮಾರ್ಗ, ಇದು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಖಂಡಿತ ಮೋಕ್ಷ ಮಾರ್ಗ ಅಲ್ಲ ಅಂತ ನನಗೆ ಅರ್ಥ ಆದ್ರೆ ಈಗಲೇ ನಮ್ಮ ನಡವಳಿಕೆಯಲ್ಲಿ ನಾವು ಅದನ್ನ ಮೈಗೂಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇದಕ್ಕೆ ಇಲ್ಲಿ ಈ ಮಾರ್ಗಕ್ಕೆ 3 ಮೆಟ್ಟಿಲುಗಳು ಅಂತ ಹೇಳ್ತಾರೆ. ಈ ಮಾರ್ಗವನ್ನ ನಾವು ಯಶಸ್ವಿಯಾಗಿ ಕ್ರಮಿಸ್ಬೇಕು ಅಂತ ಹೇಳಿದ್ರೆ ನಾವು 3 ಮೆಟ್ಟಿಲುಗಳನ್ನ ದಾಟಬೇಕಾಗ್ತದೆ. ಆ 3 ಮೆಟ್ಟಿಲುಗಳಲ್ಲಿ ಮೊದಲನೆಯ ಮೆಟ್ಟಿಲೇ ನಿಸ್ವಾರ್ಥತೆ ಅನ್ನುವಂಥದ್ದು. ಈ ಮಾನವ ಕೋಟಿಯ ಉದ್ಧಾರವೇ ನಮ್ಮ ಜೀವನದ ಉದ್ದೇಶ ಆಗಬೇಕು. ನನಗೆ ಬೇರೆ ಇನ್ನೇನು ಉದ್ದೇಶವೇ ಇರಂಗಿಲ್ಲ. ಶಿಷ್ಯತ್ವಕ್ಕೆ ಬಂದೆ ಅಂದ್ರೆ, ಈ ದೀಕ್ಷಾ ಮಾರ್ಗವನ್ನ ನಾನು ಅನುಸರಿಸ್ತಾ ಇದ್ದೀನಿ ಅಂದ್ರೆ ಜೀವನ ಮಾಡ್ತಾ ಇರಬಹುದು, ನಮ್ಮ ವೈಯಕ್ತಿಕ ಜೀವನಗಳನ್ನ ನಾವು ಮಾಡ್ತಾ ಇರಬಹುದು. ಆದ್ರೆ ಅದರ ಮಧ್ಯದಲ್ಲೂ ಕೂಡ, ನಮ್ಮ ವೈಯಕ್ತಿಕ ಜೀವನದ ಮಧ್ಯದಲ್ಲೂ ಈ ದೃಷ್ಟಿ ನಮ್ಮಿಂದ ಒಂದು ಕ್ಷಣವೂ ಮರೆಮಾಚಬಾರದು. ಒಂದು ಕ್ಷಣವೂ ಮರೆಮಾಚುವಂಗಿಲ್ಲ. ನನಗೇನಿರ್ಬೇಕು, ನನ್ನ ಜೀವನಕ್ಕೆ ಉದ್ದೇಶ ಏನಿರ್ಬೇಕಂದ್ರೆ ಆ ಮಾನವ ಕೋಟಿಯ ಒಂದು ಉದ್ಧಾರವೇ ನನಗಿರ್ಬೇಕಾಗ್ತದೆ. ಅದಕ್ಕೆ HPB ಅವರು ಒಂದು ಮಾತನ್ನ ನಾವು ಕೇಳೋದಾದ್ರೆ ಅವ್ರು ಹೇಳ್ತಾರೆ, ನಿಜವಾದ ಗುಪ್ತ ಮಾರ್ಗ ಎಂದರೆ ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಬೇಕು. ಯಾವ ಷರತ್ತು ಇಲ್ಲದೆ ಸಂಪೂರ್ಣವಾಗಿ ಕಾರ್ಯದಲ್ಲಿಯೂ ಮನಸ್ಸಿನಲ್ಲಿಯೂ ತನಗಲ್ಲ ಮಾನವ ಕೋಟಿಯ ಹಿತಕ್ಕಾಗಿ ಅವನು ಬಾಳಬೇಕು. ನೋಡಿ, ಅವರು ಈ ಕರೆಯನ್ನ ನಮಗೆ ಕೊಡ್ತಾರೆ. ಈ ನಿಜವಾದ ಗುಪ್ತ ವಿದ್ಯಾ ಮಾರ್ಗ ಅಂದ್ರೇನೆ ಅವನು ಹೇಗಿರ್ಬೇಕು, ತನ್ನನ್ನ ತಾನು ಬಲಿ ಕೊಟ್ಕೊಳ್ಬೇಕು ಅಂತಾರೆ. ಸಂದರ್ಭ ಬಂದ್ರೆ ನಾವು ಎಂತಹ ಒಂದು ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕು. ಕೇವಲ ಯಾವುದೋ ಒಂದು ಶಕ್ತಿಯನ್ನಲ್ಲ, ನಮ್ಮಲ್ಲಿ ಏನೇನಿದೆಯೋ ಯಾವ ಷರತ್ತು ಇಲ್ಲದೆ ಅನ್ಕಂಡೀಷನ್, ನನಗೆ ಹಿಂಗಾದ್ರೆ ನಾನು ಮಾಡ್ತೀನಿ, ನನಗೆ ರಿಟೈರ್ಡ್ ಆದ್ಮೇಲೆ ಮಾಡ್ತೀನಿ, ಅಥವಾ ನಂದ್ಯಾವುದೋ ಒಂದು ಪ್ರಾಪಂಚಿಕವಾದ ಜವಾಬ್ದಾರಿ ಮುಗಿದ ಮೇಲೆ ನಾನು ಈ ಕೆಲಸ ಮಾಡ್ತೀನಿ ಅಂದ್ರೆ ಅಂತಹ ಸಮಯ ನಮಗೆ ಖಂಡಿತ ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು. ಈಗ ನನಗಿರ್ತಕ್ಕಂಥ ವ್ಯವಸ್ಥೆಗಳ ಮಧ್ಯದಲ್ಲೇನೆ ನಾನೇನು ಮಾಡ್ಬೇಕಾಗ್ತದೆ, ನಾನು ಮಹಾತ್ಮರಿಗೋಸ್ಕರ ಕೆಲಸ ಮಾಡ್ತೀನಿ, ಅವರ ಕಾರ್ಯದಲ್ಲಿ ನನ್ನ ಒಂದು ಕಿಂಚಿತ್ ಸಹಾಯವನ್ನಾದ್ರೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥದ್ದಿರ್ಬೇಕು. ಆ ಶಿಷ್ಯ ಅಂತ ಅಂದ ತಕ್ಷಣನೇ, ಈ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ ತಕ್ಷಣನೇ ಅವನಿಗೆ ಸ್ವಂತದ್ದು ಅನ್ನುವಂಥದ್ದು ಮಾಯವಾಗಬೇಕು. ಜೀವನ ಮಾಡ್ತಾ ಇರ್ತಾನೆ, ಎಲ್ಲರಂತೆನೆ ಸಂಸಾರ ಲೌಕಿಕವಾದಂತಹ ಈ ಜೀವನದಲ್ಲಿ ಇರ್ತಾನೆ, ಆದ್ರೆ ಅವನು ಒಳಗಡೆ ಅವನಿಗೆ ಅರಿವಿದೆ ಯಾವುದು ನನ್ನ ಸ್ವಂತಕ್ಕಲ್ಲ ಅಂತಕ್ಕಂಥದ್ದು. ಇನ್ನು ಮುಂದೆ ಅವನ ಜೀವನದ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ಪ್ರಕೃತಿಯ ಉದ್ದೇಶ ನೆರವೇರಬೇಕು ಅನ್ನೋದೇ ಅದು ಒಂದೇ ಅವನಿಗೆ ಉದ್ದೇಶ. ಅದಕ್ಕೆ ಅವನು ಕೇಂದ್ರವಾಗಿರ್ತಾನೆ, ಅದಕ್ಕೆ ಅವನು ಉಪಾಧಿಯಾಗಿರ್ತಾನೆ ಆ ಒಬ್ಬ ಶಿಷ್ಯ ಅಂತಕ್ಕಂಥವನು. ಒಂದ್ಸಾರಿ AP ಸಿನೆಟ್ರವರು ಮಹಾತ್ಮರಿಗೆ ಹೇಳ್ತಾರೆ, ಏನಕ್ಕೆ ನೀವು ಮಾನವ ಕೋಟಿ ಅಂತ ಹೇಳಿ ನೀವು ಸುಮ್ಮನೆ ನೀವು ಒದ್ದಾಡ್ತಾ ಇದ್ದೀರಾ, ಅವರು ಕೂಲಿಗಳು, ಅವ್ರಿಗೆ ತಿಳುವಳಿಕೆ ಇಲ್ಲ, ಏನಿಲ್ಲ, ಅವ್ರಿಗೋಸ್ಕರ ನೀವು ಯಾಕೆ ಇಷ್ಟೊಂದು ಒದ್ದಾಡ್ತೀರಾ, ನಾವೆಲ್ಲ ತಿಳುವಳಿಕೆ ಇದೆ, ನಮ್ಮಂಥವ್ರು ಇದ್ದೀವಿ, ನಮಗೆ ಆ ಸಿದ್ಧಿಗಳನ್ನ ಪಡ್ಕೊಳ್ಳುವಂಥದ್ದು ಅಂತ ಎಲ್ಲ ವಿಚಾರಗಳನ್ನ ನಮ್ ಕಡೆಗೆ ನೀವು ಗಮನ ಕೊಟ್ರೆ ನಾವ್ ಇನ್ನೂ ಎಷ್ಟೋ ಮುಂದಕ್ಕೆ ಹೋಗ್ತೀವಲ್ವಾ ಅಂತ ಹೇಳ್ತಾರೆ. ಆಗ ಗುರುಗಳು ಅದಕ್ಕೆ ಹೇಳ್ತಾರೆ, ಯಾರು ಬೇಕಾದ್ರೂ ನಮ್ಮ ಗಮನವನ್ನ ತಮ್ಮ ಕಡೆಗೆ ತಿರುಗಿಸ್ಕೊಳ್ಬಹುದು, ಆದ್ರೆ ಆ ಕೆಲಸ ಆಗ್ತಕ್ಕಂಥದ್ದು ಆಧ್ಯಾತ್ಮಿಕ ಉತ್ಕಾಂಕ್ಷೆಗಳಿಂದನೇ ವಿನಃ ಪಾಂಡಿತ್ಯದಿಂದ ಅಲ್ಲ ಅಂತ ಹೇಳ್ಬಿಟ್ಟು. ಯಾರು ಬೇಕಾದ್ರೂ ಗುರುಗಳ ಗಮನವನ್ನ ಅವ್ರ ಕಡೆಗೆ ಸೆಳಿಬೋದಂತೆ, ಯಾರು ಬೇಕಾದ್ರೂ. ಆದ್ರೆ ಯಾರು ಬೇಕಾದ್ರು ಅಂದ ತಕ್ಷಣ ಯಾವುದರಿಂದ ಆ ಕೆಲಸ ಆಗೋದು, ಯಾವುದರಿಂದ ಅಂದ್ರೆ ಆಧ್ಯಾತ್ಮಿಕ ಉತ್ಕಾಂಕ್ಷೆಗಳಿಂದ. ನಿಜವಾದ ಆಧ್ಯಾತ್ಮ ಉತ್ಕಾಂಕ್ಷೆ ಯಾರಲ್ಲಿ ಇರ್ತದೋ, ಯಾರಿಗೆ ಆ ಮಾನವ ಕೋಟಿಯ ಹಿತ ಅಂತಕ್ಕಂಥದ್ದು ಮುಖ್ಯವಾಗಿರುತ್ತೋ, ಅಂತಹ ಒಂದು ಕಾರ್ಯದಲ್ಲಿ ಯಾರು ಸಹಾಯ ಮಾಡ್ತೀನಿ ಅಂತನೋ ಅವ್ರ ಕಡೆಗೆ ಆ ಮಹಾತ್ಮರ ಗಮನ ಹರಿಯುತ್ತಾಗ್ಲಿ. ಕೇವಲ
ಪಾಂಡಿತ್ಯದಿಂದಲ್ಲ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಬೆಳಕನ್ನ ಬಿಟ್ರೆ ಬೇರೆ ಯಾವುದೂ ಕೂಡ ನಮ್ಮ ಗಮನವನ್ನ ಅವರ ಕಡೆಗೆ ಸೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಕೇವಲ ಮನಸ್ಸಿನ ಮಟ್ಟದಲ್ಲೇ ಇದ್ರೆ ಅವು ಒಂದು ಕೂದಲಿನ ಎಳೆಯಷ್ಟು ಕೂಡ ನಮ್ಮನ್ನ ಸೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಕೇವಲ ಮನಸ್ಸಿನ ಮಟ್ಟದಲ್ಲೇ ನಾವಿರ್ತೀವಿ ಅಂದ್ರೆ ನಾವು ಅವ್ರ ಗಮನವನ್ನ ನಮ್ಮ ಕಡೆಗೆ ನಿಜವಾಗ್ಲೂ ತಿರುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಮತ್ತೆ ನಮ್ಮಿಂದ ಸಾಧ್ಯನೇ ಇಲ್ವಾ ಅಂದ್ರೆ, ನಾವಿರೋದು ಇಲ್ಲ ಮನಸ್ಸಿನ ಮಟ್ಟದಲ್ಲೇ, ಆದ್ರೂ ಕೂಡ ನಮ್ಗದು ಆ ದೃಷ್ಟಿ ಇರ್ಬೇಕು. ನಮ್ಗೆ ಇವತ್ತಲ್ಲ ನಾಳೆ ನಾವು ಆ ಸ್ಥಿತಿಯನ್ನು ಹೊಂದಬೇಕು ಅಂತಕ್ಕಂಥದ್ದೇ ನಮ್ಮ ಜೀವನದ ಒಂದು ಪ್ರಮುಖವಾದ ಉದ್ದೇಶ ಆಗಬೇಕು. ಆಗ ನಮಗೆ ಪರೋಕ್ಷವಾಗಿ ಅವರಿಂದ ಸಹಾಯಗಳು, ನಮಗೆ ವ್ಯವಸ್ಥೆಗಳು ಏನ್ ಲಭ್ಯವಾಗಬೇಕೋ ಅದನ್ನ ಅವ್ರು ಖಂಡಿತ ಕೊಡ್ತಾರೆ ನಮ್ಗೆ. ಅಂದ್ರೆ ವ್ಯವಸ್ಥೆಗಳು ಮತ್ತೆ ಅಂದ್ರೆ ನಮ್ಗೆ ಲೌಕಿಕವಾದಂತಹ ವ್ಯವಸ್ಥೆಗಳು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ನಿಜವಾಗಿಯೂ ನಾವು ನಿಮ್ಮ ಸೇವಕರು ಆಗ್ತೀವಿ ಅಂತಕ್ಕಂತಹ ಹೃತ್ಪೂರ್ವಕವಾದ ಪ್ರಾಮಾಣಿಕವಾದಂತಹ ಪ್ರಯತ್ನ ಇದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ನಮಗೆ ಹೇಗೋ ಪರೋಕ್ಷವಾಗಿ ನಮಗೆಲ್ಲ ಖಂಡಿತ ನಮಗೆ ಲಭ್ಯವಾಗ್ತವೆ ಅನ್ನುವಂಥದ್ದು ನಂಬಿಕೆನೂ ನಮಗಿರ್ಬೇಕು. ಜೊತೆಗೆ ಇಲ್ಲಿ ಈ ಒಂದು ಬುದ್ಧಿ ತತ್ವ ಅಂತಕ್ಕಂಥದ್ದು ಏನು ನಮ್ಮ ಒಂದು ನಿಜವಾದ ಸಾಮರ್ಥ್ಯ ಅಂತಕ್ಕಂಥದ್ದು, ಆ ಬುದ್ಧಿ ತತ್ವದಲ್ಲಿ ಮಾತ್ರ ಅವರನ್ನ ನಮ್ಮ ಕಡೆಗೆ ಸೆಳಿತಕ್ಕಂತಹ ಸ್ಥಿತಿ ಯಾವಾಗ ನಮಗೆ ಸಾಧ್ಯವಾಗುತ್ತೆ ಅಂದ್ರೆ ಬುದ್ಧಿಮಟ್ಟದ ಪ್ರಜ್ಞೆಗೆ ಏರಿದ್ರೆ ಮಾತ್ರ. ಆದ್ರೆ ಎಲ್ಲಿಯವರೆಗೆ ಅದರ ಜೊತೆಗೆ ಆತ್ಮತತ್ವ ಒಂದೇ ಇದ್ರೆ, ನೋಡಿ ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಆ ಬುದ್ಧಿ ತತ್ವದ ಮಟ್ಟಕ್ಕೆ ಪ್ರಜ್ಞೆ ಏರಿದ್ರೆ ಆ ಮಟ್ಟದಲ್ಲಿ ಮಾತ್ರ ನಾವು ಗುರುಗಳ ಗಮನವನ್ನು ಸಂಪೂರ್ಣವಾಗಿ ನಮ್ಮ ಕಡೆಗೆ ತೆಗೆದುಕೊಳ್ಳಕ್ಕಾಗತ್ತೆ. ಆದ್ರೆ ಆ ಬುದ್ಧಿ ಪ್ರಜ್ಞೆ ಕೇವಲ ಆತ್ಮ ಪ್ರಜ್ಞೆ ಜೊತೆಯಲ್ಲೇ ಒಂದಾಗಿರೋವರೆಗೂ ಅದು ಒಂದ್ ರೀತಿ ಸುಪ್ತ, ಅದು ಕೆಲಸ ಮಾಡೋಕ್ ಸಾಧ್ಯ ಆಗಲ್ಲ. ಆದ್ರೆ ಅದ್ರ ಜೊತೆಗೆ ಈ ಮನಸ್ತತ್ವ ಅನ್ನೋದು ಸೇರ್ಬೇಕು. ಮನಸ್ತತ್ವ ಅಂತಕ್ಕಂಥದ್ದು ಸೇರಿದ್ರೆ ಹಾಗೇನಾಗುತ್ತೆ, ಅದು ಆ ಬುದ್ಧಿ ಪ್ರಜ್ಞೆ ಅಂತಕ್ಕಂಥದ್ದು ಈ ಮನೋಪ್ರಜ್ಞೆ ಮೂಲಕ ವ್ಯಕ್ತವಾಗೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಇದ್ರೆ ಕೇವಲ ಅದು ಅಲ್ಲೇ ಇದ್ರೆ ನಮ್ಮಲ್ಲಿ ಬುದ್ಧಿಮಟ್ಟದ ಪ್ರಜ್ಞೆ ಇದೆ, ಆದ್ರೆ ಅದರಿಂದ ನಾವು ಪ್ರಯೋಜನ ಪಡ್ಕೊಳ್ತಾ ಇಲ್ಲ. ಏನಾಗ್ಬೇಕು, ಆ ಬುದ್ಧಿ ಪ್ರಜ್ಞೆ ಮತ್ತೆ ಈ ಮನೋಪ್ರಜ್ಞೆ ಒಟ್ಟಾಗಬೇಕು. ಆಗೇನಾಗುತ್ತೆ ಅಂದ್ರೆ ಇಲ್ಲಿ ವ್ಯಕ್ತವಾಗಿದ್ದು ಕಾರ್ಯೋನ್ಮುಖವಾಗ್ತದೆ. ಇದೇ ನಮ್ಮೆಲ್ಲರಲ್ಲೂ ಕೂಡ ಆಗಬೇಕಾಗಿರ್ತಕ್ಕಂತಹ ಒಂದು ಮಹತ್ ಕಾರ್ಯ ಅಂತ ಹೇಳ್ತಾರೆ. ಕೇವಲ ನಾವು ಜೀವನ ಪರ್ಯಂತ ನಮ್ಮ ಮನಸ್ಸಿನ ಮಟ್ಟದಲ್ಲೇ ನಾವು ತೊಳಲಾಡ್ತಾ ಇದ್ರೆ ನಿಜವಾಗ್ಲೂ ನಾವು ಉನ್ನತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ನಾವು ಸಾಧ್ಯವಾದಷ್ಟು ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಅನುಷ್ಠಾನ ಮಾಡ್ತಾ 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 ಯಾವ ಒಂದೊಂದು ಕ್ಷಣದಲ್ಲಾದ್ರೂ ಕೂಡ ಆ ಉನ್ನತ ಮನಸ್ತತ್ವನ ನಾವು ಪ್ರವೇಶ ಮಾಡಿದ್ರೆ ಆ ಉನ್ನತ ಮನಸ್ಸಿನಿಗೆ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರ್ತು ಅಂದ್ಬಿಟ್ರೇನೆ ನಾವ್ ಆಗ್ಲೇನೆ ಆ ಬುದ್ಧಿ ಪ್ರಜ್ಞೆನ ಪಡ್ಕೊಂಡ್ವಿ ಅಂತ. ಯಾಕಂದ್ರೆ ಅದೆರಡು ಬಹಳ ಹತ್ತಿರದಲ್ಲಿದೆ, ಅದು ಒಟ್ಟಿಗೆ ಕೆಲಸ ಮಾಡೋ ಸ್ಥಿತಿನಲ್ಲಿ ಇದ್ದಾವೆ. ಹಾಗಾಗಿ ಆ ಉನ್ನತ ಮನಸ್ಸಿನ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿದ್ರೆ ಆಗ ನಾವು ಆ ಬುದ್ಧಿ ಪ್ರಜ್ಞೆಯನ್ನ ನಾವೇನ್ ಮಾಡಬಹುದು, ಹೊಂದಬಹುದು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಶುದ್ಧ ಮನಸ್ಸು ಆ ಬುದ್ಧಿಯ ಜೊತೆಯಲ್ಲಿ ಎರಕವಾಗಬೇಕೇ ವಿನಃ ಈ ರೂಪ ಮನಸ್ಸಿನ ಸಂಪರ್ಕದಿಂದ ಅದೇನಾದ್ರೂ ಕೂಡ ಕೆಳಕ್ಕೆ ಎಳೆಯುವಂತಹ ಸ್ಥಿತಿನಲ್ಲಿ ಅದು ಇರಬಾರದು. ಆಗ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಇದ್ರೆಲ್ಲದರ ಒಂದು ಸಾರ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣ ನಿಸ್ವಾರ್ಥತೆಯನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಯೋಗ ಮಾರ್ಗದ ಒಂದು ಪ್ರಯಾಣಕ್ಕೆ ನಾವು ಇದನ್ನ ಸಮರ್ಥವಾಗಿ ನಡೆದು ಮುಗಿಸ್ಬೇಕು ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮೊದಲನೇ ಮೆಟ್ಟಿಲೆ ಈ ನಿಸ್ವಾರ್ಥತೆ. ನನಗಾಗಿ ಅಲ್ಲ, ನಾನಿರೋದು ಅವರಿಗೋಸ್ಕರ ಅನ್ನುವಂತಹ ಭಾವ ನಮ್ಮಲ್ಲಿ ಬಲುತ್ರೆ ಅಂತಹ ನಿಸ್ವಾರ್ಥ ಸ್ಥಿತಿಯಲ್ಲಿ ನಾವು ಆ ಬುದ್ಧಿ ಪ್ರಜ್ಞೆಯನ್ನು ಎಟ್ಕಿಸ್ಕೊಳ್ಬಹುದು. ಆಗ ನಾವು ಆ ಮಹಾತ್ಮರ ಶಕ್ತಿಗೆ ಒಂದು ಕಾಲುವೆಗಳಾಗಬಹುದು ಅಂತಕ್ಕಂಥದ್ದು. ಇನ್ನ ಎರಡನೇ ಮೆಟ್ಟಿಲು ಯಾವ್ದಪ್ಪ ಅಂತ ಹೇಳಿದ್ರೆ ಸುಗುಣಗಳ ಅಭ್ಯಾಸ ಅಂತ ಹೇಳ್ತಾರೆ. ವಿಶೇಷವಾಗಿ ನಮ್ಗೆ ಈ ಸುಗುಣಗಳು, ಸದ್ಗುಣಗಳು ಬೇಕಾಗ್ತದೆ.
ಸದ್ಗುಣಗಳಿಲ್ಲದೆ ಇದ್ರೂ ಕೂಡ ನಾವು ಈ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ಮೊದಲನೇ ಸದ್ಗುಣವನ್ನೇ ನಮಗೆ ದಾನ ಅಂತ ಹೇಳ್ತಾರೆ. ದಾನ ಅಂದ್ರೆ ಕೊಡುವುದು, ಕೊಡುವುದು ಅಂತ ಹೇಳಿ. ಈ ಪ್ರವೃತ್ತಿ ಮಾರ್ಗದಲ್ಲಿದ್ದಾಗ ನಾವೆಲ್ಲ ಕೂಡ ಸಾಮಾನ್ಯವಾಗಿ ಯಾವುದರಿಂದ ಬೆಳೆದಿದ್ದೀವಿ ಅಂದ್ರೆ ಕೇವಲ ತೆಗೆದುಕೊಳ್ಳೋದ್ರಿಂದಲೇ ಬೆಳೆದಿದ್ದೀವಿ. ಅದರಲ್ಲೇ ನಮಗೆ ಸಂತೋಷ. ತೆಗೆದುಕೊಂಡಷ್ಟು ನಮಗೆ ಸಂತೋಷ, ತೆಗೆದುಕೊಂಡಷ್ಟು ಕೂಡ ನಮ್ಮ ದೇಹಾತ್ಮ ಬೆಳೆದಿದೆ. ಆದ್ರೆ ಆ ಗುರುಗಳ ಶಿಷ್ಯರಾಗಬೇಕು, ಆ ದೀಕ್ಷಾ ಮಾರ್ಗವನ್ನ ನಾನು ಹೊಂದಬೇಕು ಅಂದಾಗ ಇನ್ನು ಮುಂದೆ ಅವನೇನ್ ಮಾಡ್ಬೇಕು? ನಿವೃತ್ತಿ ಮಾರ್ಗದ ಕಡೆಗೆ ತಿರುಗಬೇಕು. ಅಂದ್ರೆ ಇನ್ನ ಮುಂದಿನ ಅವನ ಬೆಳವಣಿಗೆ ಆಗ್ತಕ್ಕಂಥದ್ದು ಕೇವಲ ಕೊಡೋದ್ರಿಂದ ಸಾಧ್ಯವಾಗುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ತೆಗೆದುಕೊಳ್ಳುವುದರಿಂದ ನಮ್ಮ ದೇಹಾತ್ಮ ಬೆಳೀತದೆ, ಕೊಡೋದ್ರಿಂದ ನಮ್ಮ ಜೀವಾತ್ಮ ಅಥವಾ ನಮ್ಮ ಅಂತರಾತ್ಮ ಬೆಳೀತಾನೆ ಅಂತ ಹೇಳಿ. ದಾನ ಅಂದ್ರೆ ಕೇವಲ ಇಲ್ಲಿ ಭಿಕ್ಷೆ ನೀಡ್ತಕ್ಕಂಥದ್ದಲ್ಲ, ನಮ್ಮನ್ನ ನಮ್ಮ ಸರ್ವಸ್ವವನ್ನೂ ಕೂಡ ಆ ಸೇವೆಗಾಗಿ ಅರ್ಪಿಸಿಕೊಳ್ತಕ್ಕಂತಹ ಮನಪೂರ್ವಕವಾದ ಒಂದು ಒಪ್ಪಿಗೆ ಅಂತಾರೆ. ಇಲ್ಲಿ ಒತ್ತಡದಿಂದ ಮಾಡ್ತಕ್ಕಂಥದ್ದಲ್ಲ. ನನಗೇನೆಲ್ಲ ಸಾಮರ್ಥ್ಯಗಳಿದೆ ಆ ಎಲ್ಲ ಸಾಮರ್ಥ್ಯಗಳನ್ನ ಮನಪೂರ್ವಕವಾಗಿ ಸಮರ್ಪಣೆ ಮಾಡ್ತಕ್ಕಂತಹ ಒಂದು ಒಪ್ಪಿಗೆ. ನಮ್ಮ ಕಾಲ, ನಮ್ಮ ಶಕ್ತಿ, ನಮ್ಮ ಹಣ, ನಮ್ಮ ಭಾವನೆಗಳು, ಯೋಚನೆಗಳು ಎಲ್ಲವನ್ನೂ ಕೂಡ ನಾವು ಈ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕು. ಇದು ನಿಜವಾದ ದಾನ ಅಂತ ಹೇಳ್ತಾರೆ. ಇದು ದಾನ ಅಂದ್ರೆ ಕೇವಲ ನಾವು ಒಂದು ವಸ್ತುವನ್ನ ಕೊಟ್ಟಿದ್ದು, ಒಂದು ಅನ್ನವನ್ನು ಕೊಟ್ಟಿದ್ದು ಕೇವಲ ದಾನ ಅಲ್ಲ. ಇನ್ನೂ ಮುಂದುವರೆದು ಹೇಳ್ತಾರೆ, ಇದರ ವ್ಯಾಪಕವಾದ ಅರ್ಥವನ್ನ ದಾನದಲ್ಲಿ ಅಹಿಂಸೆಯನ್ನು ಕೂಡ ಸೇರಿಸ್ತಾರೆ ನೋಡಿ. ಆ ಹಿಂಸೆಯನ್ನ ಬಿಟ್ಟು ಬಿಡೋದಿದೆಯಲ್ಲ, ಅದೂ ಕೂಡ ಒಂದು ದಾನ ಅಂತಾರೆ. ಇನ್ನೊಬ್ಬರ ಒಂದು ತಪ್ಪುಗಳನ್ನ ಉದಾರ ಭಾವದಿಂದ ನೋಡ್ತಕ್ಕಂಥದ್ದು ಕೂಡ ಒಂದು ದಾನವೇ. ಬಹಳ ಮುಖ್ಯ ಇದು. ನಮಗೆ ಈ ಥಿಯೋಸಾಫಿಕಲ್ ಸಾಹಿತ್ಯ ಸ್ವಲ್ಪ ನಮ್ಗೆ ಓದಿದೀವಿ, ಅರ್ಥ ಆಗಿದೆ ಅಂದ ತಕ್ಷಣನೇ ಏನ್ ಮಾಡ್ಬಿಡ್ತೀವಿ ನಾವು, ಸ್ವಲ್ಪ ತಪ್ಪುಗಳನ್ನ ಮಾಡೋರ್ನ ಕಂಡ್ರೆ ನನಗೆ ಅವ್ರನ್ನ ಕಂಡ್ರೆ ಆಗಲ್ಲ, ಆ ತಪ್ಪನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತ ನಾವು ಶುರು ಮಾಡಿಬಿಡ್ತೀವಿ. ಆದ್ರೆ ಈ ಬೇರೆಯವರ ತಪ್ಪುಗಳನ್ನ ಉದಾರ ಭಾವದಿಂದ ನೋಡ್ತಕ್ಕಂಥದ್ದಿಲ್ಲ, ಅದನ್ನು ದಾನ ಅಂತ ಹೇಳ್ತಾರೆ ನೋಡಿ. ಒಂದ್ ಮಾತು ಬರ್ತದೆ, ಹ್ಯೂಮನ್ ಈಸ್ ಎರರ್, ಫರ್ಗಿವ್ ಈಸ್ ಡಿವೈನ್ ಅಂತ ಹೇಳಿ. ತಪ್ಪು ಮಾಡುವುದು ಮನುಷ್ಯನ ಗುಣ, ಕ್ಷಮಿಸುವುದು ದೈವಿ ಗುಣ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ನೋಡಿ. ಇಲ್ಲಿ ತಪ್ಪು ಮಾಡೋದು ಮನುಷ್ಯನ ಗುಣ, ಕ್ಷಮಿಸುವುದು ದೈವಿ ಗುಣ ಅಂತ ಹೇಳಿದ್ರಲ್ಲ. ಇನ್ನೂ ಮುಂದುವರೆದು ನೋಡಿದ್ರೆ ಕ್ಷಮಿಸೋದು ಅಂದಾಗ ಕ್ಷಮಿಸೋನ್ ದೊಡ್ಡನಾಗ್ಬಿಡ್ತಾನೆ. ಕ್ಷಮಿಸೋದಕ್ ನೀನ್ ಯಾರು ಅಂದ್ರೆ, ನೀನ್ ಕ್ಷಮಿಸೋನ್ ದೊಡ್ಡನಾಗ್ತೀಯಾ, ಕ್ಷಮಿಸಲ್ಪಡ್ತಾ ಇರತಕ್ಕಂಥವನು ಸಣ್ಣನಾಗ್ಬಿಡ್ತಾನೆ ನೋಡಿ. ಅದ್ರ ಬದಲು ನಮ್ಗೆ ಈ ಸಂಸರಣೆ ನಿಯಮದ ಬಗ್ಗೆ ನಮ್ಗೆ ಅರ್ಥ ಆಗಿದ್ರೆ ನಾವು ಉದಾರತೆಯನ್ನು ತೋರಿಸ್ಬಿಡ್ಬೇಕಷ್ಟೇ. ಯಾವ ವ್ಯಕ್ತಿ ನನ್ನ ಎದುರುಗಡೆ ಯಾವ ತಪ್ಪನ್ನ ಮಾಡ್ತಾ ಇದ್ದಾನೆ ಅಂತ ನಾವು ಭಾವಿಸ್ತೀವೋ, ಆ ತಪ್ಪನ್ನ ನಾನು ಈ ಹಿಂದೆ ಮಾಡಿ ಆ ಹಂತವನ್ನ ನಾನು ದಾಟಿ ಈಗ ಈ ಹಂತಕ್ಕೆ ಬಂದಿದ್ದೇನೆ ಅಂದಾಗ ನನ್ಗೆ ಅವನ ಮೇಲೆ ಬೇಸರ ಆಗ್ಲಿ, ಅವನ ಬಗ್ಗೆ ಯಾವುದೇ ಅಸಹ್ಯಕರ ಭಾವನೆ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಬಹಳಷ್ಟು ಸರಿ ಹೇಳ್ಬಿಡ್ತೀವಿ, ಏನ್ ತಿಳ್ಕೊಂಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅದನ್ನ ನೋಡಿದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅಂತೀವಿ. ಆದ್ರೆ ನಿಜವಾಗ್ಲೂ ಕೂಡ ಅದನ್ನ ಉದಾರ ಭಾವನೆಯಿಂದ ನೋಡ್ಬೇಕು ಈ ತರ ತಪ್ಪುಗಳನ್ನ ಅಂತ ಹೇಳ್ತಾರೆ. ಇದು ಮೊದಲನೇ ಗುಣ. ಇನ್ನು ಎರಡನೇ ಗುಣ ಶೀಲ ಅಂತ ಹೇಳ್ತಾರೆ. ಸೊ ಶೀಲ ಅಂದ್ರೆ ಸಾಮಾನ್ಯವಾದ ಅರ್ಥ ಒಂದು ನಡತೆ ಅಂತ ನಾವ್ ಹೇಳ್ಬಿಡ್ತೀವಿ. ಆದ್ರೆ ಇಲ್ಲಿ ಇನ್ನೂ ವ್ಯಾಪಕವಾದ ಅರ್ಥದಲ್ಲಿ ಬೆಳೆಸ್ತಾರೆ ಈ ಶೀಲ ಅಂತಕ್ಕಂಥದ್ದನ್ನ. ಕರ್ಮ ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟಿದೆಯೋ, ಅಂದ್ರೆ ಅದನ್ನ ಬರೀ ಕೆಟ್ಟದು ಅಂತಾನೆ ಏನು ಅರ್ಥ ಮಾಡ್ಕೋಬೇಕಾಗಿಲ್ಲ. ಯಾವ ಕರ್ಮ ನಮ್ಮನ್ನು ಯಾವ್ಯಾವ ಸ್ಥಿತಿನಲ್ಲೂ ಇಟ್ಟಿದೆ, ನಮ್ಗೊಂದು ಅಧಿಕಾರ ಕೊಟ್ಟಿರ್ಬೋದು, ಒಂದು ಜ್ಞಾನ ಕೊಟ್ಟಿರ್ಬೋದು, ಇನ್ಯಾವುದೋ ಶಕ್ತಿಯನ್ನ ಕೊಟ್ಟಿರ್ಬೋದು, ಮನಃಶಕ್ತಿಯನ್ನ ಕೊಟ್ಟಿರ್ಬೋದು. ಈ ಎಲ್ಲವನ್ನೂ ಕೂಡ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಏನು ನಮ್ಮ ಕೆಲಸ ಇದೆಯಲ್ಲ, ಅದಕ್ಕೆ ನಾವು ಬಳಸುವಂತಹ ಸ್ಥಿತಿನಲ್ಲಿ ಸಂಪೂರ್ಣ ಗಮನವನ್ನ ಕೊಡೋದು ಅಂತ ಹೇಳ್ತಾರೆ. ಶೀಲ ಅಂದ್ರೆ ಬರೀ ಸಾಮಾನ್ಯವಾದ ಒಂದು ನಡತೆ ಅಷ್ಟೇ ಅಲ್ಲ. ಈಗ ಹಣ ಮತ್ತು ಅಧಿಕಾರ ಇದ್ದಾಗ ಅದು ಸದ್ಬಳಕೆ ಆಗಬೇಕು ಅಂತಾರೆ. ಅದೇ ರೀತಿನಲ್ಲಿ ಒಂದ್ ಕಡೆ ಬೆಸೆಂಟಮ್ನವ್ರು ಬರೀತಾರೆ ಇನ್ನೊಂದು ಗ್ರಂಥದಲ್ಲಿ, ಯಾರೊಬ್ಬ ಮಾನಸಿಕವಾಗಿ ಸದೃಢನಾಗಿದ್ದಾನೋ
ಆ ಮಾನಸಿಕವಾಗಿ ಸದೃಢನಾದಷ್ಟು ಕೂಡ ಅವನ ಜವಾಬ್ದಾರಿ, ಮಾನವತೆಗೆ ಅವನ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಯಿತು ಅಂತಾರೆ. ಯಾಕೆಂದ್ರೆ ಅವ್ನು ನಿನ್ನ ಮನಸ್ಸಿನಿಂದ ನೀನು ಇತರರ ಮೇಲೆ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ನಿನ್ನ ಮನಸ್ಸು ಬೆಳೆದಿದೆ ಅಂದ್ರೆ ಅದನ್ನ ನೀನು ಬೆಳೆಸ್ಕೊಂಡು ಆ ಮಾನವ ಕೋಟಿಯ ಹಿತವನ್ನ ಕಾಯಬೇಕು. ಮಾನವ ಕೋಟೆಯ ಹಿತಕ್ಕೋಸ್ಕರ ನಿನ್ನ ಆ ಶಕ್ತಿಯನ್ನು ಕೂಡ ನೀನು ಬಳಸಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕೇವಲ ನಡತೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಒಂದು ವಿಶಾಲವಾದ ಅರ್ಥದಲ್ಲಿ ನಾವು ಅದನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಒಂದ್ ಮಾತನ್ನ ನಾವು ಕೇಳಿದೀವಿ, ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಇಂತಹ ಒಂದು ನಡತೆಯನ್ನ ನಾವು ಕಳ್ಕೊಳ್ಳಂಗಿಲ್ಲ. ನಮ್ಮ ಯಾವೆಲ್ಲ ಶಕ್ತಿಗಳಿದ್ದಾವೋ ಆ ಎಲ್ಲ ಶಕ್ತಿಗಳನ್ನ ಆ ಒಂದು ಈಶ್ವರ ಸಂಕಲ್ಪದ ಒಂದು ನೆರವೇರಿಕೆಗೋಸ್ಕರ, ಆ ಮಹಾತ್ಮರ ಏನು ಒಂದು ಕಾರ್ಯ ಇದೆ ಆ ಕಾರ್ಯ ನೆರವೇರಿಸ್ಲಿಕ್ಕೋಸ್ಕರ ನಾವು ಬಳಸುವಂತಹ ಸ್ಥಿತಿಗೆ ನಾವು ತಯಾರಾಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ಶೀಲ ಅನ್ನೋ ಪದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನ ಮೂರನೇ ಒಂದು ಸದ್ಗುಣ ಸಹನೆ, ಅಥವಾ ಇದನ್ನ ಟಾಲರೆನ್ಸ್ ಅಂತ ಹೇಳುತ್ತಾರೆ. ಅಂದ್ರೆ ಈ ಸಹನೆ ಎಷ್ಟರ ಮಟ್ಟಿಗೆ ಇರ್ಬೇಕಪ್ಪ ಅಂದ್ರೆ ಯಾರ ಮೇಲೂ ಯಾವುದರ ಮೇಲೂ ತಿರುಗಿ ಬೀಳದೆ ಇರ್ತಕ್ಕಂಥದ್ದು, ಯಾರ ಮೇಲೂ ಯಾವುದರ ಮೇಲೂ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ತಿರುಗಿ ಬೀಳದೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇದು ಸಾಮಾನ್ಯವಾಗಿ ವೈಯಕ್ತಿಕ ಒಂದು ಜೀವನಕ್ಕೆ ನಾವು ತೆಗೆದುಕೊಂಡಾಗ ನಮ್ಮ ವೈಯಕ್ತಿಕ ಜೀವನ ಅದು ನಮ್ಮ ಕರ್ಮಕ್ಕನುಗುಣವಾಗೇ ಇದೆ. ಆ ಕರ್ಮಕ್ಕನುಗುಣವಾಗಿರ್ತಕ್ಕಂಥ ನಮ್ಮ ಎಲ್ಲ ಸುತ್ತಲಿನ ಪರಿಸರ ವ್ಯವಸ್ಥೆಗಳೆಲ್ಲವೂ ಕೂಡ ಇದೆ. ಆದ್ರೆ ಅದನ್ನ ನಾವು ಒಪ್ಕೊಳ್ಳಾರ್ದೇನೆ ನಾವು ನನ್ನ ಕಷ್ಟಕ್ಕೆ ಅಥವಾ ನನ್ನ ನೋವಿಗೆ ಇಂಥವ್ರ ಕಾರಣ ಅಂತ ಹೇಳಿ ಆ ಕಾರಣ ಅಂತ ಅಂದ್ಕೊಂಡು ಅವ್ರ ಮೇಲೆ ನಾವು ತಿರುಗಿ ಬೀಳ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದೇವೆ. ಆದ್ರೆ ಅದಿರಬಾರ್ದು. ಸಹನೆ ಅಂದ್ರೆ ಅದನ್ನ ಒಪ್ಕೊಳ್ಬೇಕು. ನಾವು ನಮ್ಮ ಸಂದರ್ಭವನ್ನ, ನಮ್ಮ ಪರಿಸ್ಥಿತಿಯನ್ನ ಹೆಂಗ್ ಒಪ್ಕೊಳ್ಬೇಕಪ್ಪ ಅಂತಾರೆ, ಆಕ್ಟಿವ್ ಅಕ್ಸೆಪ್ಟೆನ್ಸ್ ಅಂತಾರೆ. ಆಕ್ಟಿವ್ ಅಕ್ಸೆಪ್ಟೆನ್ಸ್, ಪ್ಯಾಸಿವ್ ಅಕ್ಸೆಪ್ಟೆನ್ಸ್ ಎರಡಿದೆ ಅಕ್ಸೆಪ್ಟೆನ್ಸ್ ಅಲ್ಲಿ. ಆದ್ರೆ ಪ್ಯಾಸಿವ್ ಅಕ್ಸೆಪ್ಟೆನ್ಸ್ ಪ್ರಯೋಜನ ಇಲ್ಲ. ಅಯ್ಯೋ ಇನ್ನೇನ್ ಮಾಡಕ್ಕಾಗುತ್ತೆ ನನ್ನ ಕರ್ಮ ಅಂತ ಒಪ್ಕೊಳ್ತೀವಲ್ಲ, ಅದು ನಿಜವಾದ್ದಲ್ಲ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಏನ್ ವ್ಯವಸ್ಥೆ ಇದೆಯೋ, ನನಗೆ ಎಂಥ ವ್ಯವಸ್ಥೆ ಲಭ್ಯವಾಗಿದೆಯೋ ಇದೆಲ್ಲವೂ ಕೂಡ ಬಹಳ ಸಹಜವಾಗಿದೆ, ಸರಿಯಾಗಿದೆ, ಸಮರ್ಪಕವಾಗಿದೆ ಅಂತಕ್ಕಂತಹ ಒಂದು ಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಆಗ ನಾವು ಸಹಜವಾದ ಸಹನೆಯಲ್ಲಿರ್ಬೋದು, ಬಲವಂತವಾದ ಸಹನೆ ಅಲ್ಲ. ಅದಕ್ಕೆ DVG ಅವರು ಕಗ್ಗದಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ನಮ್ಮ ಒಂದು ಪರಿಸ್ಥಿತಿಯನ್ನ ಕುರಿತು. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯಿಂ. ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಏನಿವತ್ತು ನಮ್ಗೆ ಜ್ಯೋತಿಷ್ಯದ ಹತ್ರ ಹೋಗ್ತೀವಿ, ಆ ಗುರು ಆ ಮನೆ ಗುರು ಇಲ್ಲಿದ್ದಾನೆ, ಕುಜ ಇಲ್ಲಿದ್ದಾನೆ, ರಾಹು ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅದರಿಂದ ನಮ್ಮ ಗ್ರಹಗತಿಯನ್ನ ತಿದ್ದೋದಕ್ ಸಾಧ್ಯ ಇಲ್ಲ. ಆಗಲೇ ಒಂದು ವಿಹಿತ ಆಗಿಬಿಟ್ಟಿದೆ, ಅದೊಂದು ಸ್ಥಿತಿ ನಮ್ಗಾಗ್ಲೇನೆ ಆ ಸೃಷ್ಟಿ ಆ ವಿಧಿ ಒಂದು ನಿಯಮನ ಹಾಕಿಬಿಟ್ಟಿದೆ. ಸಹಿಸಿದಲ್ಲದೆ ಅದನ್ನ ಬಹಳ ಸಮಾಧಾನವಾಗಿ ಇದು ನನ್ನದೇ ಪಾಲಿಂದು ಅಂತ ಸಮಾಧಾನವಾಗಿ ಅದನ್ನ ಸಹಿಸಿದಲ್ಲದೆ, ಮುಗಿಯದಾವ ದಶೆ ಬಂದೊಡಂ, ಯಾವ ದಶೆ ಬಂದ್ರು ಅದು ಮುಗಿಯಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಿನಗಿರೋದು ಸಹನೆ ಅಂದ್ರು. ಆದ್ರೆ ನಾವು ಇಂತಹ ಒಂದು ದೊಡ್ಡ ಕಾರ್ಯದಲ್ಲಿ ಕೈ ಹಾಕಿರೋರು, ಗುರುಗಳ ಕಾರ್ಯವನ್ನ ಮಾಡ್ಬೇಕು ಅಂತ ಹೊರಟಿರುವಾಗ ಇನ್ನೂ ಬೇರೆ ಬೇರೆ ಆದಂತಹ ಪ್ರಸಂಗಗಳು ಬರ್ತವೆ. ಯಾಕಂದ್ರೆ ನಾವು ಬರೀ ವೈಯಕ್ತಿಕ ಜೀವನದ ಅಷ್ಟರಲ್ಲೇ ಇರಲ್ಲ, ಒಂದು ಸಾಮಾಜಿಕವಾದಂತಹ ಒಂದು ಈ ನಮ್ಮ ಒಂದು ವಿಶಾಲವಾದ ಒಂದು ಈ ನಮ್ಮ ಸೊಸೈಟಿ, ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಅನೇಕ ಜನಗಳ ಮಧ್ಯದಲ್ಲಿ ನಾವು ವರ್ತಿಸ್ಬೇಕಾಗ್ತದೆ, ವ್ಯವಹಾರ ಮಾಡಬೇಕಾಗ್ತದೆ, ಸಂಪರ್ಕಗಳಲ್ಲಿ ಇರ್ಬೇಕಾಗ್ತದೆ. ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ನಮ್ಮ ಸಹನೆಯನ್ನ ಯಾವತ್ತೂ ಕಳ್ಕೊಳ್ಬಾರ್ದು. ಅದು ಒಂದು ಸದ್ಗುಣ ಅಂದ್ರು. ಇನ್ನು 4ನೇ ಸದ್ಗುಣ ವೈರಾಗ್ಯ ಅಂತ ಹೇಳ್ತಾರೆ. ಏನದು ವೈರಾಗ್ಯ ಅಂದ್ರೆ ಸುಖ ದುಃಖಗಳನ್ನ ಸಮನಾಗಿ ನೋಡ್ತಕ್ಕಂಥದ್ದು, ಅಥವಾ ಅದನ್ನ ಉದಾಸೀನ ಭಾವದಿಂದ ನೋಡ್ತಕ್ಕಂಥದ್ದು. ಕೇವಲ ವೈರಾಗ್ಯ ಅಂದ ತಕ್ಷಣ ನಾವೆಲ್ಲ ಬಿಟ್ಟು
ಎಲ್ಲೋ ಕಾಡಿಗೆ ಹೋಗ್ಬಿಡೋದು, ಕೆಲವೇ ಪದಾರ್ಥಗಳನ್ನ ಇಟ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ ಅದರ ಅರ್ಥ. ನಾವೇನ್ ಮಾಡ್ಬೇಕಾಗ್ತದೆ, ಎಲ್ಲ ರೀತಿಯ ಎಲ್ಲ ಸಂದರ್ಭಗಳನ್ನ, ಸನ್ನಿವೇಶಗಳನ್ನ, ಪರಿಸ್ಥಿತಿಗಳನ್ನ, ವ್ಯಕ್ತಿಗಳನ್ನ ಅವು ಹೇಗಿದೆಯೋ, ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳೋದೇ ವೈರಾಗ್ಯ ಅಂತ. ಅಕ್ಸೆಪ್ಟ್ ದ ಥಿಂಗ್ಸ್, ಅಕ್ಸೆಪ್ಟ್ ದ ಪರ್ಸನ್ಸ್, ಅಕ್ಸೆಪ್ಟ್ ದ ಸರ್ಕಮ್ಸ್ಟೆನ್ಸಸ್ ಆಸ್ ಇಟ್ ಈಸ್ ಅಂಡ್ ಆಸ್ ದೇ ಆರ್ ಅಂತಾರೆ. ವಸ್ತುಗಳಿರ್ಬೋದು, ಸನ್ನಿವೇಶ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಅವು ಹೇಗಿದ್ದಾವೋ, ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದಂತಹ ಒಂದು ವೈರಾಗ್ಯ ಅಂತ ಹೇಳಿದ್ರೆ. ಅಂದ್ರೆ ರಾಗದ್ವೇಷಗಳ ಇಲ್ಲದೆ ಇರತಕ್ಕಂತಹ ಸ್ಥಿತಿ, ರಾಗದ್ವೇಷಗಳಿಗೆ ಅತೀತವಾದಂತಹ ಒಂದು ಸ್ಥಿತಿ. ಬೇಕು ಇಲ್ಲ, ಬೇಡ ಇಲ್ಲ, ಏನಿದೆಯೋ ಅದರಲ್ಲಿ ತೃಪ್ತ ಅನ್ನುವಂಥದ್ದು ಈ ವೈರಾಗ್ಯ. ಇನ್ನು 5ನೇ ಒಂದು ಸದ್ಗುಣ ವೀರ್ಯ ಅಂತ ಹೇಳ್ತಾರೆ. ಅಂದ್ರೆ ಧೈರ್ಯ. ಏನ್ ಧೈರ್ಯ? ಇಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗೋದಕ್ಕೆ ಎಂಥ ಧೈರ್ಯ ಬೇಕಪ್ಪ? ಇದಕ್ಕೇನಕ್ಕೆ ಧೈರ್ಯ ಅಂತ ಹೇಳಿದ್ದಾರೆ ಅಂದ್ರೆ, ನೋಡಿ, ಈ ಪ್ರಪಂಚ ಅಂತಕ್ಕಂಥದ್ದೇ ಒಂದು ಮಾಯೆ. ಈ ಮಾಯೆಯ ಕೆಸರಿನಿಂದ ಆ ಉದಾತ್ತವಾದಂತಹ ಒಂದು ಸತ್ಯವನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವವರೆಗೂ ಕೂಡ ಬಿಡದೆ ನಾವು ಹೋರಾಡೋದಕ್ಕೆ ಒಂದು ಸಾಮರ್ಥ್ಯ ಬೇಕಲ್ಲ, ಅದು ನಿಜವಾದ ವೀರ್ಯ ಅಂತ ಹೇಳಿದ್ರೆ. ನಾವು ಕೈ ಹಾಕಿರೋದು ಒಂದು ಸಾಮಾನ್ಯವಾದ ಕಾರ್ಯ ಅಲ್ಲ, ಒಂದು ಮಹತ್ತರವಾದ ಕಾರ್ಯ. ಅಂತಹ ಒಂದು ಪರಮ ಸತ್ಯವನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ ಅಂದಾಗ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇಕಾದಷ್ಟು ಎಡರು ತೊಡರುಗಳು ಬರ್ಬಹುದು ಜೀವನದಲ್ಲಿ. ಆ ಎಲ್ಲ ಎಡರು ತೊಡರುಗಳು ಬಂದಾಗ್ಯೂ ಕೂಡ ಕೊನೆಯವರೆಗೂ ಬಿಡದೆ ನಾನು ಸಾಧಿಸ್ತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ವೀರ್ಯ. ಅದನ್ನ ಇನ್ನೊಂದ್ ಕಡೆ ಕ್ರಿಯಾಶುದ್ಧಿ ಅಂತಾರೆ. ವಾಕ್ಶುದ್ಧಿ, ಭಾವಶುದ್ಧಿ, ಕ್ರಿಯಾಶುದ್ಧಿ ಅಂತ ಹೇಳುವಾಗ, ಆ ಕ್ರಿಯಾಶುದ್ಧಿ ಅಂದ್ರೆ ಬರೀ ಶುದ್ಧವಾದ ಕ್ರಿಯೆ ಮಾಡೋದು ಅಂತ ಅಷ್ಟೇ ಅಲ್ಲ. ನಾನು ಯಾವ ಕಾರ್ಯವನ್ನ ಕೈಗೊಂಡಿದ್ದೇನೋ ಅದನ್ನು ಬಿಡದೆ ಮುಂದುವರಿಸುವಂತಹದ್ದು, ಅದಕ್ಕೆ ವೀರ್ಯ ಬೇಕು. ಅಂದ್ರೆ ಅಂಥ ಧೈರ್ಯ ಬೇಕು ಅಂತಾರೆ. ಈ ಮಾರ್ಗದಲ್ಲಿ ಎಡಬಹುದೇನ್ ತಪ್ಪಲ್ಲ. ಒಂದು ನಮ್ಮ ಹಿರಿಯ ಸೋದರ ಸುಕೃಷ್ಣಮೂರ್ತಿಯವರು ಒಂದು ಗೋಷ್ಠಿನಲ್ಲಿ ಒಂದು ಉಪನ್ಯಾಸದ ಶೀರ್ಷಿಕೆ ಬಹಳ ಚೆನ್ನಾಗಿತ್ತು, ಎಡವಿದರೂ ಬಿಡದೆದ್ದು ನಡೆಯುವ ಅಂತ. ಎಡವಿದರೂ ಬಿಡದೆದ್ದು ನಡೆಯುವ. ಬೀಳುವುದು ತಪ್ಪಲ್ಲ, ಆದರೆ ಬಿದ್ದಲ್ಲೇ ಬಿದ್ದಿರುವುದು ತಪ್ಪು ಅಂತಾರೆ. ಎಷ್ಟು ಸಲ ನಾವು ಬಿದ್ದಾಗಲೂ ಮತ್ತೆ ಎದ್ದು ನಡೆಯುವಂತಹ ಒಂದು ಸಾಮರ್ಥ್ಯ ಇದೆಯಲ್ಲ, ಅದೇನೇ ವೀರ್ಯ ಅಂದ್ರೆ. ಇನ್ನು ಮುಂದಿನ ಸದ್ಗುಣ ಅಂತರ್ದೃಷ್ಟಿ ಅಂತ ಹೇಳ್ತಾರೆ. ಅಂತರ್ದೃಷ್ಟಿ ಅಂದ್ರೆ ತನ್ನನ್ನ ತಾನೇ ನೋಡ್ಕೊಳ್ತಕ್ಕಂಥದ್ದು, ತನ್ನನ್ನ ತಾನೇ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡ್ಕೊಳ್ಳೋದು. ಅಂದ್ರೆ ಇದಕ್ಕೆ ಬೇಕಾಗಿರುವಂತಹದ್ದೇ ಸಾಧನವೇ ನಾವು ಧ್ಯಾನ ಅಂತ ಹೇಳ್ಬೋದು. ನಮ್ಮ ಅಂತರ್ದೃಷ್ಟಿಯನ್ನ ನಾನು ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಪ್ರಜ್ಞೆಯನ್ನ ನಾವು ಒಳಮುಖ ಮಾಡಬೇಕು. ಇವತ್ತು ಬೇಕಾದಷ್ಟು ಜನ ಇಂಟೆಲೆಕ್ಚುಯಲ್ಸ್ ನಾವು ನೋಡ್ತೀವಿ. ಆ ಇಂಟೆಲೆಕ್ಚುಯಲ್ಸ್ ಎಲ್ಲರೂ ಕೂಡ ಒಳಮುಖವಾಗಿ ಬೆಳೆದಿದ್ದಾರೆ ಅಂತೇನಲ್ಲ, ಹೊರಮುಖವಾಗಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಸೈಂಟಿಸ್ಟ್ ಆಗಿರ್ಬೋದು, ಬೇಕಾದಷ್ಟು ಆಗಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅವರೆಲ್ಲ ಕೂಡ ಕೇವಲ ಮನಃಶಕ್ತಿಯನ್ನ ಬೆಳೆಸ್ಕೊಂಡವರು, ಪ್ರಾವೀಣ್ಯತೆಯನ್ನ ಪಡ್ಕೊಂಡಿರ್ಬೋದೇ ವಿನಃ ಅಂತರ್ದೃಷ್ಟಿ ಪಡ್ಕೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಆ ಅಂತರ್ದೃಷ್ಟಿಯನ್ನ ನಾವು ಪಡ್ಕೋಬೇಕು ಅಂದ್ರೆ ನಮ್ಮ ಪ್ರಜ್ಞೆ ಒಳಮುಖವಾಗಬೇಕು. ಅದನ್ನೇ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲಾ ತಿಳ್ಕೊಂಡಿರ್ಬೋದು, ಎಲ್ಲವನ್ನೂ ತಿಳಿದಿರ್ಬೋದು, ಆದ್ರೆ ನನ್ನನ್ನ ನಾನು ತಿಳ್ಕೊಂಡಿದ್ದೇನಾ? ಮ್ಯಾನ್ ನೋ ದೈ ಸೆಲ್ಫ್ ಅಂದ್ರು. ಇಟ್ ಇಸ್ ವೆರಿ ಈಸಿ ಟು ಮೀಟ್ ಎವರಿಬಡಿ ಔಟ್ಸೈಡ್, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮೀಟ್ ವಿದಿನ್ ಅವರ್ ಸೆಲ್ವ್ಸ್ ಅಂದ್ರು. ನಾನು ಹೊರಗಡೆ ಬಹಳಷ್ಟು ಜನರ ಭೇಟಿ ಮಾಡ್ಬೋದು, ಹೊರಗಿನ ಎಲ್ಲ ತಿಳ್ಕೊಂಡ್ಬಿಡ್ಬೋದು, ಆದ್ರೆ ನನ್ನನ್ನ ನಾನು ಮೀಟ್ ಆಗಿದ್ದೀನಾ, ಒಳಗಡೆ ನನ್ನನ್ನ ನಾನು ನೋಡ್ಕೊಂಡಿದ್ದೀನಾ, ಇದು ಬಹಳ ಕಷ್ಟದ ಕೆಲಸ. ಅದಕ್ಕೇನೆ ಸಾಧಕನಿಗೆ ಧ್ಯಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿತ್ತೋ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ವೇನೋ ಅಂತ ಅನ್ಸುತ್ತೆ. ಸಾಧ್ಯವಾದಷ್ಟು ನಾವು ಕೊಡೋಣ ಆ ಧ್ಯಾನಕ್ಕೆ ಪ್ರಾಮುಖ್ಯತೆಯನ್ನ. ಇನ್ನ ಮುಂದಿನ ಒಂದು ಸದ್ಗುಣ ಜ್ಞಾನ ಅಂತ ಹೇಳಿದ್ರು. ಜ್ಞಾನ ಅಂದ್ರೆ ಕೇವಲ ಪಾಂಡಿತ್ಯ ಅಲ್ಲ, ಅದಕ್ಕೊಂದು ಬಹಳ ಸ್ಪಷ್ಟವಾದಂತಹ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಶುದ್ಧ ಮನಸ್ತತ್ವ ಮತ್ತು ಬುದ್ಧಿಯ ಎರಕದಿಂದ ಉಂಟಾದಂತಹ ಒಂದು ಫಲ, ಇದು ನಿಜವಾದ ಜ್ಞಾನ ಅಂತ. ಈ ಲಾಜಿಕಲ್ ಮೈಂಡ್ ಇಂದ ಬಂದಿರೋದಲ್ಲ ಅದು.
ತಾರ್ಕಿಕ ಒಂದು ಮನಸ್ಸಿನಿಂದ ಬಂದಿರತಕ್ಕಂಥದ್ದಲ್ಲ. ಅದು ನಮ್ಮ ಉನ್ನತ ಮನಸ್ಸು ಮತ್ತು ಬುದ್ಧಿ ತತ್ವ ಇವುಗಳು ಎರಡರ ಎರಕದಿಂದ ಉಂಟಾಗುತ್ತಲ್ಲ, ಅದು ನಿಜವಾದಂತಹ ಒಂದು ಜ್ಞಾನ ಅಂದ್ರೆ. ಅದಕ್ಕೇನೆ ಒಬ್ರು ಅನುಭಾವಿಗಳು ಹೇಳ್ತಾರೆ, ಧ್ಯಾನದಿಂದ ಜ್ಞಾನ ಅಂತಾರೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ ಅಥವಾ ಮುಕ್ತಿ ಅಥವಾ ಬಿಡುಗಡೆ ಅಂತ ಹೇಳಬಹುದು. ಯಾಕೆಂದ್ರೆ ಧ್ಯಾನದಲ್ಲಿ ನಮಗೆ ಜ್ಞಾನ ಲಭ್ಯವಾಗ್ತದೆ, ಜ್ಞಾನ ಆದಾಗ ಅದು ವಿಜ್ಞಾನವಾಗ್ತದೆ. ಅಂದ್ರೆ ಇಟ್ ಬಿಕಮ್ ಪ್ರಾಕ್ಟಿಕಲ್. ಯಾವಾಗ ಅದು ನನ್ನ ಅಂತರಂಗದಿಂದ ಬಂದ ಜ್ಞಾನವಾಯ್ತೋ ಅದನ್ನ ನಮ್ಗೆ ಅನುಷ್ಠಾನ ಮಾಡೋದಕ್ಕೆ ಬಹಳ ಕಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅದು ನನ್ನ ಜ್ಞಾನ ಆಗಿರುತ್ತೆ. ಈಗ ನಮಗೆ ಬರೀ ಪುಸ್ತಕ ಓದಿರೋ ಜ್ಞಾನ ಆದಾಗ ಅನುಸರಿಸೋದು ಬಹಳ ಕಷ್ಟ. ಇನ್ನು ಇಷ್ಟು ಸದ್ಗುಣಗಳನ್ನ ಹೇಳ್ತಾ ಇನ್ನ ಮೂರನೇ ಮೆಟ್ಲು, ಕೊನೆ ಮೆಟ್ಲು ತ್ಯಾಗ ಅಂತ ಹೇಳ್ತಾರೆ. ತ್ಯಾಗ, ಇಲ್ಲಿ ತ್ಯಾಗ ಅಂದ್ರೆ ಕೇವಲ ಯಾವುದೋ ಸಣ್ಣ ಪುಟ್ಟ ವಸ್ತುಗಳನ್ನೋ ನಮ್ಮ ಹಣವನ್ನೋ ಮತ್ತೊಂದನ್ನೋ ತ್ಯಾಗ ಮಾಡ್ತಕ್ಕಂಥದ್ದಲ್ಲ. ನಿರ್ವಾಣ ಸ್ಥಿತಿಯ ಆನಂದದ, ಜೀವನ್ಮುಕ್ತನ ಬ್ರಹ್ಮಾನಂದದ ತ್ಯಾಗ ಅಂತಾರೆ ನೋಡಿ. ಆ ಮಟ್ಟದಲ್ಲಿ ಎಂಥ ಆನಂದ ಇರುತ್ತೆ, ಅದನ್ನೂ ತ್ಯಾಗ ಮಾಡಬೇಕು ಅಂತಾರೆ. ಆ ಜೀವನ್ಮುಕ್ತನ ಮಟ್ಟದ ಒಂದು ಆನಂದ ಇದೆಯಲ್ಲ, ಅದನ್ನೂ ಕೂಡ ತ್ಯಾಗ ಮಾಡಬೇಕು ಅಂತಾನೆ. ಸಂದರ್ಭ ಬಂದ್ರೆ ಸ್ವರ್ಗ ಸುಖವನ್ನು ಕೂಡ ತ್ಯಾಗ ಮಾಡಬೇಕಾಗಬಹುದು ಅಂತಾರೆ. ಅಂದ್ರೆ ಈ ದಾರಿನಲ್ಲಿ, ಈ ಹಾದಿನಲ್ಲಿ ಬಹಳ ಉನ್ನತ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರು ಆ ಸ್ವರ್ಗ ಸುಖವನ್ನೂ ತ್ಯಾಗ ಮಾಡಿ ಬಂದ್ಬಿಡ್ತಾರಂತೆ. ನನಗೆ ಈ ಸ್ವರ್ಗ ಬೇಡ, ಅದರ ಬದಲು ನಾನಲ್ಲಿ ಮಾನವ ಕೋಟಿಯ ಸೇವೆ ಮಾಡ್ತೀನಿ ಅಂತ ಹೇಳಿ ಅದನ್ನೂ ತ್ಯಾಗ ಮಾಡಿ ಬರ್ತಾರಂತೆ. ಇಂತಹ ಒಂದು ತ್ಯಾಗಕ್ಕೆ ಬಹಳ ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಮ್ಗೆಲ್ಲ ನಮ್ಮ ಧೀಮಂತ ನಾಯಕಿ ಎನ್ ಬೆಸೆಂಟಮ್ನವ್ರ ವಿಚಾರ ಕೇಳಿದೀವಿ ನೋಡಿ. ಅವರು ಸಾಕಷ್ಟು ಈ ಮಾರ್ಗದಲ್ಲಿ ಸಾಧನೆಯನ್ನ ಮಾಡ್ತಾ ಅವರಿಗೆ ದಿವ್ಯ ದೃಷ್ಟಿ ಬೆಳೆದ್ಬಿಟ್ಟಿತ್ತು. ಸಾಕಷ್ಟು ದಿವ್ಯ ದೃಷ್ಟಿ ವಿಶಾಲವಾಗಿತ್ತು ಅವರಿಗೆ. ಆದರೆ ಯಾವಾಗ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ್ರೋ, ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿ ಈ ಒಂದು ಆಡಳಿತಾತ್ಮಕ ಈ ಎಲ್ಲ ವಿಚಾರಗಳಿಗೆ ಅವರು ತೊಡಗಿದ್ಕೊಂಡ್ರೋ, ಎಷ್ಟೋ ಮಟ್ಟಿಗೆ ಅವರ ಒಂದು ದಿವ್ಯ ದೃಷ್ಟಿ ಕಡಿಮೆ ಆಗ್ತಾ ಬಂತಂತೆ. ಇದನ್ನ ನಾನು ನಮ್ಮ ಹಿರಿಯರ ಬಾಯಿಂದ ಕೇಳಿದ್ದೇನೆ. ದಿವ್ಯ ದೃಷ್ಟಿ ಮಂಕಾಗುವಂತ ಸಂದರ್ಭ ಬಂತಂತೆ. ಆದ್ರೆ ಅವ್ರು ಒಂದೇ ತೀರ್ಮಾನ, ಈಗ ನನ್ನ ಸದ್ಯದ ಕಾರ್ಯ ಭಾರತೀಯರಿಗೆ ಸ್ವತಂತ್ರ ತಂದು ಕೊಡೋದು ಅಷ್ಟೇ ನನ್ನ ಮುಂದಿರ್ತಕ್ಕಂಥ ಕಾರ್ಯ ಅಂತ ನಿರ್ಧಾರ ಮಾಡಿದ್ರಂತೆ. ನಾವ್ ಯಾವುದೋ ನಮ್ಮ ಒಂದು ಸಣ್ಣ ಒಂದು ಶಕ್ತಿಯನ್ನು, ನಮ್ಮ ಸಣ್ಣ ಯಾವುದೋ ಒಂದು ಸ್ಥಿತಿಗಳನ್ನ ತ್ಯಾಗ ಮಾಡ್ಬೇಕು ಅಂದ್ರೇನೆ ನಾವು ಹಿಂದೆ ನೋಡ್ತೀವಿ. ಆದ್ರೆ ಆ ದಿವ್ಯ ದೃಷ್ಟಿಯನ್ನ ಪಡ್ಕೊಳ್ಬೇಕಾದ್ರೆ ಹಿಂದಿನ ಸಾಧನೆ ಅಂತದ್ದು, ಅದು ಮಂಕಾದ್ರೂ ಅವ್ರು ಅದಕ್ಕೆ ಎದರ್ಲಿಲ್ಲ, ಅದನ್ನ ಬಿಟ್ಕೊಡ್ಲಿಲ್ಲ ಅಂತ ಹೇಳಿವ್ರು. ಆದ್ರೆ ಬಿಡಿ, ಅದಾದ್ಮೇಲೆ ಅವರು ಸುಂದರ ಚಳುವಳಿಯಿಂದ ಹಿಂದೆ ಬಂದ್ರು, ಮತ್ತೆ ತಮ್ಮ ದಿವ್ಯ ದೃಷ್ಟಿ ನಾಮಟ್ಟಿಗೆ ಅವ್ರು ಬೆಳೆಸ್ಕೊಳ್ತಾರೆ. ಆದ್ರೆ ಇದನ್ನ ನಾವು ಒಂದು ಉದಾಹರಣೆಗೆ ತೆಗೆದುಕೊಳ್ಬಹುದು. ಹೀಗೆ ನಾವು ಈ ಮೂರನೇ ಮೆಟ್ಲಾಗಿರ್ತಕ್ಕಂತಹ ಒಂದು ತ್ಯಾಗವನ್ನು ನಾವು ಮೈಗೂಡಿಸ್ಕೊಳ್ಬೇಕು. ನಮಗೀಗ ಆ ಮಟ್ಟದ ತ್ಯಾಗ ಆಗದೆ ಇದ್ರೂ ಕೂಡ ನಮ್ಮ ಮಟ್ಟದಲ್ಲಿ ನಾವು ಯಾವ ತ್ಯಾಗನ ಮಾಡಬಹುದು. ಯಾಕೆಂದ್ರೆ ಆ ನೆರಳಿನಷ್ಟಾದ್ರೂ ನಾವಿವಾಗ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಪರಿಪೂರ್ಣ ಸ್ಥಿತಿ ಅಲ್ಲದೆ ಇದ್ರೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ನನಗಿರ್ತಕ್ಕಂತಹ ಒಂದು ಶಕ್ತಿಗಳನ್ನ, ಸಾಮರ್ಥ್ಯಗಳನ್ನ ಎಷ್ಟರ ಮಟ್ಟಿಗೆ ನಾನು ಬಳಸ್ಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಆಲೋಚನೆಯನ್ನ ಮಾಡಬೇಕು. ಹೀಗೆ ನಾವು ಮಾಡ್ತಾ ಹೋದಾಗ ಯಾವಾಗ ನನ್ನ ಶಕ್ತಿ, ಸಾಮರ್ಥ್ಯ ಎಲ್ಲವನ್ನೂ ನಾನು ಗುರುಗಳ ಸೇವೆಗೆ ಮುಡುಪಾಗಿ ಇಡ್ತೀನಿ ಅಂತೀವೋ, ನಾವು ಪ್ರಯತ್ನ ಮಾಡ್ತೀವೋ, ಆಗ ನಾವು ಉಮೇದುವಾರಿ ಶಿಷ್ಯರಾಗ್ತೇವೆ. ಇನ್ನೂ ಮುಂದುವರೆದ ಮೇಲೆ ಸ್ವೀಕೃತ ಶಿಷ್ಯರಾಗ್ತೇವೆ. ನಂತರ ಗುರುಪುತ್ರ, ಆ ನಂತರ 1ನೇ ದೀಕ್ಷೆಯನ್ನ ನಾವು ಪಡೆದುಕೊಳ್ತೀವಿ. 1ನೇ ದೀಕ್ಷೆಯನ್ನ ನಾವು ಪಡ್ಕೊಳ್ತೀವಿ. ಆಗ ಈಗ ಆ ನಮ್ಮ ಕಾರಣದೇಹ ಅಂತಕ್ಕಂಥದ್ದು ಒಡೆದೋಗ್ತದೆ. ನಮ್ಮ ಹಳೆಯ ಕಾರಣದೇಹ ಒಡೆದೋಗಿ ನಮ್ಮ ಪ್ರಜ್ಞೆ ಸಂಪೂರ್ಣವಾಗಿ ಆ ಬುದ್ಧಿ ಪ್ರಜ್ಞೆಯ ಜೊತೆನಲ್ಲದು ಎರಕಾಗ್ಬಿಡ್ತದೆ. ಆಗ ಈ ಅಂತಃಕರಣ ಅಂತಕ್ಕಂಥದ್ದು, ನಮ್ಮ ದೇಹಾತ್ಮ ಮತ್ತು ಜೀವಾತ್ಮನಿಗೂ ಇದ್ದಂತಹ ಒಂದು ಸೇತುವೆ ಆದಂತಹ ಅಂತಃಕರಣ ಬಹಳಷ್ಟು ವಿಶಾಲವಾಗಿ ಹೋಗ್ಬಿಡ್ತದೆ. ಈ ಒಂದು ಮೊದಲನೇ ದೀಕ್ಷೆ ನಮ್ಗೆ ನಮ್ಮ ಥಿಯಾಸಫಿ ಸಾಹಿತ್ಯದ ಪ್ರಕಾರ ನಮ್ಗೆ ತಿಳ್ಕೊಂಡಿರೋ ಹಾಗೆ ಇದನ್ನ ಕಾಮ ಲೋಕದಲ್ಲಿ, ಕಾಮ ದೇಹಕ್ಕೆ ನಮ್ಗೆ ಕೊಡ್ತಾರೆ. ಇನ್ನ 2ನೇ ದೀಕ್ಷೆಯನ್ನ ರೂಪದೇಹದಲ್ಲಿ ನಮ್ಗೆ ಕೊಡ್ತಾರೆ. ಇನ್ನು 3ನೇ ದೀಕ್ಷೆ ಅರೂಪ ಲೋಕದ ಮಟ್ಟದಲ್ಲಿ ಆಗ್ತದೆ. ಇನ್ನು 4ನೇ ದೀಕ್ಷೆ ಬುದ್ಧಿ ದೇಹದ ಮಟ್ಟದಲ್ಲಿ ಆಗ್ತದೆ. ಈ 4ನೇ ದೀಕ್ಷೆಯನ್ನ ನಮಗೆ ಈ ಹಿಂದಿನ 3 ದೀಕ್ಷೆಗಳನ್ನು ಕೂಡ
ಆ ಏನು ನಮ್ಮ ಸನತ್ ಕುಮಾರ ಪ್ರಭುಗಳಿಂದ ನಿಯೋಜಿಸಲ್ಪಟ್ಟಿರ್ತಕ್ಕಂಥ ಯಾರು ಅಧಿಕಾರಿಗಳು ಕೊಡ್ತಾರೆ. ಆದರೆ ಈ 4ನೇ ದೀಕ್ಷೆಯನ್ನ ಸ್ವತಃ ಸನತ್ ಕುಮಾರ ಪ್ರಭುಗಳೇ ಬಂದು ಕೊಡ್ತಾರೆ ಅಂತ ಹೇಳ್ತಾರೆ. ಇನ್ನು 5ನೇ ದೀಕ್ಷೆಯನ್ನ ಸ್ವತಃ ಆ ಶಿಷ್ಯ ತಾನೇ ತೆಗೆದುಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆ ನಾವು ತಿಳ್ಕೋಬೇಕಾದ್ದು 2 ಮಾರ್ಗ ಇದೆ. ಒಂದು ಸಾವಕಾಶವಾಗಿ ನಡೀತಕ್ಕಂಥ ಒಂದು ದಾರಿ, ಒಂದು ಇನ್ನು ಸ್ವಪ್ರಯತ್ನದಿಂದ ಧೈರ್ಯವಾಗಿ ಶೀಘ್ರವಾಗಿ ಮುನ್ನಡೆತಕ್ಕಂತಹ ದಾರಿ ಒಂದು. ಇದು ದೀಕ್ಷಾ ಮಾರ್ಗ. ಥಿಯಾಸಫಿ ವಾಂಗ್ಮಯ ಯಾರೆಲ್ಲರನ್ನ ಆಕರ್ಷಿಸಿದೆಯೋ, ಯಾರು ಈ ಜ್ಞಾನದ ಬೆಳಕಿನಲ್ಲಿ ನಮ್ಮನ್ನ ನಾವು ತಿದ್ದುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ತಮಗೆ ತಿಳಿದೋ ಅಥವಾ ತಿಳಿದೇನೋ ಈ ದೀಕ್ಷಾ ಮಾರ್ಗವನ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾದ ಮೋಕ್ಷ ಮಾರ್ಗಕ್ಕೂ ದೀಕ್ಷಾ ಮಾರ್ಗಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ. ಈ ಯೋಗ ಮಾರ್ಗವನ್ನ ಪ್ರವೇಶಿಸಿ ಮುಂದುವರಿಬೇಕಾದ್ರೆ ಗುರುವಿನ ಸಹಾಯ ನಮಗೆ ಬೇಕಾಗ್ತದೆ. ಅಂತಹ ಒಂದು ಸಹಾಯ ನಮಗೆ ಖಂಡಿತ ದೊರೀತಾ ಇದೆಯಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅದನ್ನ ಸ್ವಾನುಭವದಿಂದ ತಿಳ್ಕೊಬೇಕಾದ್ರೆ ಮೊದಲು ನಾವು ನಮ್ಮ ದಿವ್ಯಾತ್ಮನ ಜೊತೆಯಲ್ಲಿ ಒಂದಾಗಬೇಕು. ಆಗ ನಮ್ಗೆ ಅವರ ಸಹಾಯ ದೊರೀತಾ ಇದೆ ಅಂತಕ್ಕಂಥದ್ದು ನೇರವಾದ ಅನುಭವಕ್ಕೆ ಬರುತ್ತೆ. ಆದ್ರೆ ನಮ್ಮ ಮಠದಲ್ಲಿ ನಮಗೆ ದೊರೀತಾ ಇದೆ ಅಂತ ಹೆಂಗ್ ಅಂದ್ಕೊಳ್ಬೋದಪ್ಪ ಅಂದ್ರೆ, ನಮಗಿಂತಹ ಒಂದು ಸೊಸೈಟಿಯ ಇಂತಹ ಒಂದು ವಿಪುಲವಾದ ಸಾಹಿತ್ಯದ ಸಂಪರ್ಕ ನಮಗೆ ಬಂದಿದೆ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ನಮಗೂ ಅವ್ರ ಸಹಾಯ ಲಭ್ಯ ಆಗ್ತಾ ಇದೆ ಅಂತೇಳಿ. ಆದ್ರೆ ಅದನ್ನ ಎಷ್ಟು ಊರ್ಜಿತ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ವೈಯಕ್ತಿಕವಾದಂತಹ ಒಂದು ಪ್ರಯತ್ನದ ಮೇಲೆ, ಜೊತೆಗೆ ನಮ್ಮ ಕರ್ಮದ ಮೇಲೆ ಆಧಾರ ಪಡ್ತದೆ ಅಂತಕ್ಕಂಥದ್ದು. ಈ ಮಾನವ ಕೋಟಿಯ ಈ ದುಃಖದ ಮೊರೆಗೆ ಯಾವಾಗಲೂ ಕಿವಿದೆರೆದಿರ್ತಕ್ಕಂಥ ಅವರು ಆಚೆಯ ದಡವನ್ನ ಮುಟ್ಟಿದ್ರೂ ಸಹ ಅಲ್ಲಿ ತಂಗದೆ ಇನ್ನೂ ದುಃಖದಲ್ಲಿ ನೋವಿನಲ್ಲಿರೋರ್ಗೋಸ್ಕರ ಅವರನ್ನ ಮೇಲೆತ್ತಲಿಕ್ಕೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಒಂದು ತಂಡ ಇದೆ. ಇಂತಹವರ ತಂಡಕ್ಕೆ ನೀವು ಸೇರುವಿರಾ ಅಂತ ಪ್ರಶ್ನೆ ಹಾಕ್ತಾರೆ ನಮಗೆ. ನೀವು ಕೂಡ ಸೇರ್ತೀರಾ ಇಂಥ ಒಂದು ತಂಡವನ್ನ? ನಿಮ್ಮ ಹೃದಯ ರಕ್ತದ ಪ್ರತಿಯೊಂದು ತೊಟ್ಟನ್ನು ಕೂಡ, ಕಾಲದ ಪ್ರತಿಯೊಂದು ಕ್ಷಣವನ್ನು ಕೂಡ, ಇಲ್ಲಿಯವರೆಗೆ ನೀವು ಗಳಿಸ್ಕೊಂಡಿರ್ತಕ್ಕಂಥ ನಿಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಕೂಡ ಆ ಮಾನವ ಕೋಟಿಯ ಉದ್ಧಾರಕ್ಕಾಗಿ ನೀವು ಬಳಸ್ತೀರಾ ಅಂತ ನಮಗೆ ಪ್ರಶ್ನೆ ಹಾಕ್ತಾರೆ. ಒಂದು ವೇಳೆ ಇಂತಹ ಒಂದು ಜ್ಞಾನದ ಬೆಳಕಿನಲ್ಲಿ ನಮ್ಮಲ್ಲಿ ಎಷ್ಟೇ ಅಲ್ಪ ಮಟ್ಟದ ಸಾಮರ್ಥ್ಯಗಳಿರಬಹುದು, ನಾವು ಯಾರೂ ಕೆಲ್ಸಕ್ಕೆ ಬಾರದವ್ರಿಲ್ಲ. ಅಯೋಗ್ಯ ಪುರುಷಂ ನಾಸ್ತಿ ಅಂತಾರೆ. ಮಂತ್ರವಾಗದೇ ಇರೋ ಅಕ್ಷರ ಇಲ್ಲ, ಔಷಧವಾಗದೇ ಇರತಕ್ಕಂಥ ಸಸ್ಯ ಇಲ್ಲ, ಹಾಗೇನೆ ಯಾವ ಯೋಗ್ಯತೆಯೂ ಇಲ್ಲ ಅಂತಕ್ಕಂಥ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ. ತತ್ರ ಯೋಜಕ ದುರ್ಲಭ ಅಂತಾರೆ. ಆದ್ರೆ ಯೋಜನೆ ಹಾಕೋದ್ರಲ್ಲಿ ಸ್ವಲ್ಪ ದೌರ್ಬಲ್ಯ ಇದೆ ಅಂತಾರೆ. ಆದ್ರೆ ನಾವು ಸ್ವಲ್ಪ ಮಟ್ಟಿಗೆ ಸರಿಯಾದ ಯೋಜನೆಯನ್ನ ನಾವು ಹಾಕೊಂಡ್ರೆ, ಏನು ನಮ್ಮಲ್ಲಿ ಅಲ್ಪ ಶಕ್ತಿಗಳಿರಬಹುದು ಆ ಶಕ್ತಿಗಳನ್ನಾದ್ರೂ ಕೂಡ ನಾವು ಅವ್ರ ಹೆಸರಿನಲ್ಲಿ ನಾವು ಬಳಸೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ, ಆಗ ನಿಜವಾಗ್ಲೂ ಅದು ಒಂದು ಕೇವಲ ಒಂದು ಸಣ್ಣ ಕೆಲಸದ ಆಗಿರೋದಿಲ್ಲ. ಅವರ ಹೆಸರಿನಲ್ಲಿ ಅವರಿಗೆ ಸಹಕರಿಸಿ ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವೂ ಕೂಡ ಪ್ರಪಂಚದ ನಮ್ಗೆ ಮೆಚ್ಚದೇ ಇದ್ರೂ ಚಿಂತೆ ಇಲ್ಲ, ಪ್ರಪಂಚ ಬೆಲೆ ಕೊಡ್ತಕ್ಕಂಥ ದೊಡ್ಡ ಕೆಲಸ ಆಗದೆ ಇದ್ರೂ ಹೇಳ್ತಾರೆ, ನಿಮ್ಮಿಂದ ಶಕ್ತಿ ಮೀರಿ ನಾವೇನನ್ನೂ ಕೂಡ ನಾವು ನಿರೀಕ್ಷೆ ಮಾಡೋದಿಲ್ಲ. ಆದ್ರೆ ನಿಮ್ಮ ಶಕ್ತಿಗೆ ವಂಚನೆ ಇಲ್ಲದೆ ನಿಮ್ಮ ಸಾಮರ್ಥ್ಯಗಳನ್ನ ಬಳಸಿರಿ ಅಂತಾರೆ. ಇಂತಹ ಅವರ ಕರೆಗೆ ಓಗೊಡುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ನಿಜವಾಗ್ಲೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಏನಾದ್ರೂ ಉದ್ಬೋಧ ಆದ್ರೆ ಆಗ ನಿಜವಾಗ್ಲೂ ಕೂಡ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಂತಹ ಒಂದು ಮಹತ್ ಕಾರ್ಯದಲ್ಲಿ ನಾವು ಕೂಡ ನಮ್ಮ ಒಂದು ಅಳಿಲು ಸೇವೆಯನ್ನ ಮಾಡುವಂತಹ ಒಂದು ಅವಕಾಶವನ್ನ ನಾವು ಖಂಡಿತ ಪಡ್ಕೊಳ್ತೇವೆ ಅಂತ ಹೇಳ್ತಾ ಈ ಮಾತುಗಳಿಗೆ ವಿರಾಮ ಕೊಡ್ತೇವೆ.